ಸೊ ಕಾಣಿಸ್ತಾ ಇದೆಯಾ ಸ್ಕ್ರೀನ್? ಸೊ ಸಿಂಪಲ್ ಆಗಿ ಮಾಡೋಣ ಫಸ್ಟ್. ಓಕೆ, ಸೊ ಇವಾಗ F-53 ಪೇಮೆಂಟ್ ಮಾಡ್ತಾ ಇದ್ವಿ ಅಲ್ವಾ. ಸೊ ಇದು ನಮಗೆ ಇಲ್ಲಿ ಎರರ್ ಬರ್ತಾ ಇತ್ತು ಅಕೌಂಟ್ ನಂಬರ್ ಎಂಟರ್ ಮಾಡೋಕ್ಕೆ ಹೋದಾಗ. ಸೊ ಏನಕ್ಕೆ ಬರ್ತಾ ಇತ್ತು ಅಂದರೆ ನಾನು ಹೇಳಿದೆ ಅದು ಟೋಲರೆನ್ಸ್ ರಿಲೇಟೆಡ್ ಎರರೇ 100%. ಬಟ್ ನಾಳೆ ಚೆಕ್ ಮಾಡೋಕ್ಕಂತ ಹೇಳಿದೆ. ಸೊ ಅದು ಏನು ಎರರ್ ಅಂದರೆ ಬಿ ಪಿಲಿ ನಾವು ಕಂಪನಿ ಕೋಡ್ಗೆ ಎಕ್ಸ್ಟೆಂಡ್ ಮಾಡಿದಾಗ ಸೊ ಅಲ್ಲಿ ಟೋಲರೆನ್ಸ್ ಗ್ರೂಪ್ನ ಅಸೆಂಡ್ ಮಾಡಬೇಕು. ಸೊ ಅದನ್ನ ತೋರಿಸ್ತೀನಿ. ಸೊ ಇವಾಗ ಇದೆ ಅಲ್ವಾ ನಾವು ಕ್ರಿಯೇಟ್ ಮಾಡಿದ್ದು ಬಿ ಪಿ. ಸೊ ಈ ಬಿ ಪಿನ ಎಕ್ಸ್ಪ್ಲೇನ್ ಮಾಡಿದ್ದು ನಾವು ಅಲ್ವಾ. ಸೊ ಟಾಟಾ ಮೋಟಾರ್ಸ್ ಬಿ ಪಿ ಇರೋ ABT. ಸೊ ಇದನ್ನ ಎಕ್ಸ್ಟೆಂಡ್ ಮಾಡಿದಾಗ ಕಂಪನಿ ಕೋಡ್ ಡೇಟಾದಲ್ಲಿ ಸೊ ಇಲ್ಲಿ ಪೇಮೆಂಟ್ ಟ್ರಾನ್ಸಾಕ್ಷನ್ಸಲ್ಲಿ ಟೋಲರೆನ್ಸ್ ಗ್ರೂಪ್ನ ಅಸೆಂಡ್ ಮಾಡಬೇಕು ಇಲ್ಲಿ. ಸೊ ನಾವು ಯಾವ ಟೋಲರೆನ್ಸ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ವಲ್ಲ ನಿನ್ನೆ, ಸೊ ಆ OBI ಟೋಲರೆನ್ಸ್ ಗ್ರೂಪ್ನ ಇಲ್ಲಿ ಅಸೈನ್ ಮಾಡಬೇಕು. ಸೊ ಇಲ್ಲಿ ಅಸೈನ್ ಮಾಡಿದ್ಮೇಲೆ ಅದು ಪೇಮೆಂಟ್ಗೆ ಆ ಟೋಲರೆನ್ಸ್ ಗ್ರೂಪ್ ಕನ್ಸಿಡರ್ ಆಗೋದ್ರಿಂದ ಸೊ ಎರರ್ ಬರೋದಿಲ್ಲ. ಓಕೆ, ಸೊ ಇವಾಗ ನಾನು ಅಸೈನ್ ಮಾಡಿದ್ದೀನಿ. ಸೊ ಇವಾಗ ಎರರ್ ಬರಲ್ಲ. ಸೊ ನೀವು ಕೂಡ ಇಲ್ಲಿ ಅಸೈನ್ ಮಾಡಿಕೊಂಡ್ರೆ ಎರರ್ ಬರೋದು, ಪೇಮೆಂಟ್ ಕ್ಲಿಯರ್ ಮಾಡ್ಬೋದು. ಓಕೆ, ಸೊ ಇವಾಗ ನಾವು ನಿನ್ನೆ ಡೇಟ್ಗೆ ಟ್ರೈ ಮಾಡಿದ್ವಿ ಇನ್ವಾಯ್ಸ್ ರೈಸ್ ಮಾಡೋಕ್ಕಲ್ವಾ. ಸೊ ಅದನ್ನೇ ಟ್ರೈ ಮಾಡೋಣ. ಸೊ ಇದು ವೆಂಡರ್ ಅಕೌಂಟ್ ಅಲ್ವಾ. ಸೊ ಇವಾಗ ನಾವು ಸೊ ಇಲ್ಲಿ ಪ್ರೋಸೆಸ್ ಓಪನ್ ಐಟಮ್ ಮೇಲೆ ಕ್ಲಿಕ್ ಮಾಡೋದು. ಸೊ ಪ್ರೋಸೆಸ್ ಓಪನ್ ಐಟಮ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಯಾವ್ಯಾವ್ದು ಇನ್ವಾಯ್ಸ್ ಓಪನ್ ಐಟಮಲ್ಲಿ ಇರುತ್ತೋ ಅದೆಲ್ಲ ಇನ್ವಾಯ್ಸ್ದು ಇಲ್ಲಿ ತೋರಿಸುತ್ತೆ ನಿಮಗೆ. ಓಕೆ, ಸೊ ಇಲ್ಲಿ ತೋರಿಸಿದ್ರೆ ಈಗ ನಾವು 10,000 ಇನ್ವಾಯ್ಸ್ ರೈಸ್ ಮಾಡಿದ್ದು ಆ ಡಾಕ್ಯುಮೆಂಟ್ ನಂಬರ್ ತೋರಿಸ್ತಾ ಇದೆ. ಓಕೆ, ಸೊ ನಾವು ಇವಾಗ ಕ್ಲಿಯರ್ ಮಾಡಬೇಕಾಗಿರೋ ಅಮೌಂಟ್ ಇದು. ಓಕೆ, ಸೊ ಇವಾಗ ಈ ಅಮೌಂಟ್ನ ಕ್ಲಿಯರ್ ಮಾಡಬೇಕಲ್ವ ನಾವು. ಸೊ ಇಲ್ಲಿ ನೋಡ್ಬೋದು ಕೆಳಗಡೆ ನಿಮಗೆ ಅಮೌಂಟ್ ಎಂಟರ್ಡ್ ₹1 ಅಂತ ತೋರಿಸ್ತಾ ಇದೆ. ₹1 ಏನು ತೋರಿಸ್ತಾ ಇದೆ ಅಂದರೆ ನಾನು ಆವಾಗಲೇ ₹1 ಎಂಟರ್ ಮಾಡಿದೆ. ನಮ್ಮ ಪರ್ಟಿಕ್ಯುಲರಾಗಿ ಎಷ್ಟು ಅಮೌಂಟ್ ಗೊತ್ತಿಲ್ಲ ಅಂತಾರೆ. ಓಕೆ, ಸೊ ಡಿಫ್ರೆಂಟ್ ಲೈನ್ ಐಟಮ್ಸ್ ಇದ್ದಾಗ ನಿಮಗೆ ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ 3-4 ಇತ್ತು ಅಂತ ಇಟ್ಕೊಳ್ಳಿ ಇನ್ವಾಯ್ಸ್. ಸೊ ಅದರಲ್ಲಿ ಯಾವ ಅಮೌಂಟ್ ಕನ್ಸಿಡರ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗಲ್ಲ. ಸೊ ಆ ಟೈಮಲ್ಲಿ ಇಲ್ಲಿ ಬಂದುಬಿಟ್ಟು ಯಾವ್ದನ್ನು ಸೆಲೆಕ್ಟ್ ಮಾಡ್ತೀರಾ ಸೊ ಅದು ಇಲ್ಲಿ ಕನ್ಸಿಡರ್ ಆಗುತ್ತೆ ಅಸೈನ್ಡ್. ಓಕೆ, ಸೊ ಇದನ್ನ ಡಿಸೆಲೆಕ್ಟ್ ಮಾಡಿದ್ರೆ ಸೊ ಅಸೈನ್ಡಿಂದ ರಿಮೂವ್ ಆಗುತ್ತೆ. ಸೊ ಡಬಲ್ ಕ್ಲಿಕ್ ಮಾಡಿದ್ರೆ ಡಿಸೆಲೆಕ್ಟ್ ಆಗುತ್ತೆ. ಇಲ್ಲಿ ಅಸೈನ್ಡ್ 0 ಇದೆ. ಸೊ ಮತ್ತೆ ಡಬಲ್ ಕ್ಲಿಕ್ ಮಾಡಿದ್ರೆ ಅದು ಸೆಲೆಕ್ಟ್ ಆಗುತ್ತೆ. ಓಕೆ, ಸೊ ಮತ್ತೆ ನೋಡಿ 10,000 ಇದೆ. ಸೊ ಇಲ್ಲಿ ನಾಟ್ ಅಲೈನ್ಡ್ ಅಮೌಂಟು 9,999 ತೋರಿಸ್ತಿದೆ. ಏನಕ್ಕೆ ಅಂದರೆ 10,000 ನಾವು ಬರೀ ₹1 ಮಾತ್ರ ಎಂಟರ್ ಮಾಡಿದ್ವಿ. ರಿಮೈನಿಂಗ್ ₹9,999 ಎಂಟರ್ ಮಾಡಿಲ್ಲ. ಸೊ ಅದಕ್ಕೆ ಇವಾಗ ಆ ಅಮೌಂಟ್ನ ಎಂಟರ್ ಮಾಡಬೇಕಲ್ವಾ. ಸೊ ನಾವೇನು ಮಾಡಬೇಕು, ಚಾರ್ಜ್ ಆಫ್ ಡಿಫರೆನ್ಸ್ ಇದೆಯಲ್ಲ, ಸೊ ಚಾರ್ಜ್ ಆಫ್ ಡಿಫರೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಚಾರ್ಜ್ ಆಫ್ ಡಿಫರೆನ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಯಾವ ಲೈನ್ ಐಟಮ್ಗೆ ಡಿಫರೆನ್ಸ್ ಇದೆಯೋ ಆ ಲೈನ್ ಐಟಮ್ ಇಲ್ಲಿ ತೋರಿಸುತ್ತೆ. ಡಬಲ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ₹1 ಇರೋದನ್ನ ರಿಮೂವ್ ಮಾಡಿ. ಸೊ ರಿಮೂವ್ ಮಾಡಿಬಿಟ್ಟು ಸ್ಟಾರ್ ಕೊಡಿ ಸರ್. ಸ್ಟಾರ್ ಕೊಟ್ಟರೆ ನೀವು ಅದೇನು ಸೆಲೆಕ್ಟ್ ಮಾಡ್ತೀರೋ ಅದೇ ಅಮೌಂಟ್ ಆಟೋಮೆಟಿಕ್ ನೀವು ತೊಗೊಳ್ಳಿ. ಓಕೆ, ಸೊ ಈ ಅಮೌಂಟ್ ತೊಗೊಳ್ತೀವಿ. ತೊಗೊಂಡ್ಮೇಲೆ ನೀವು ಡಾಕ್ಯುಮೆಂಟ್ ಸ್ಟಿಮ್ಯುಲೇಟ್. ಓಕೆ, ಸೊ ಸ್ಟಿಮ್ಯುಲೇಟ್ ಮಾಡಿದ್ಮೇಲೆ ಸೊ ಪೇಮೆಂಟ್ ಎಂಟ್ರಿ ಏನಿರುತ್ತೆ ಅದೇ ಎಂಟ್ರಿ ಬರುತ್ತೆ. ಪೇಮೆಂಟ್ ಎಂಟ್ರಿ ಏನು, ವೆಂಡರ್ ಅಕೌಂಟ್ ಡೆಬಿಟು ಬ್ಯಾಂಕ್ ಅಕೌಂಟ್, ರೈಟ್. ಸೊ ಔಟ್ ಗೋಯಿಂಗ್ ಬ್ಯಾಂಕ್ ಅಕೌಂಟ್. ಸೊ ಅದೇ ಇವಾಗ ವೆಂಡರ್ ಅಕೌಂಟ್ ಡೆಬಿಟು ಔಟ್ ಗೋಯಿಂಗ್ ಬ್ಯಾಂಕ್ ಅಕೌಂಟ್ಗೆ ಸೊ ಎಂಟ್ರಿ ಟ್ರಿಗರ್ ಆಗಿದೆ. ಓಕೆ, ಸೊ ಇವಾಗ ಒಂದು ಸೆಕೆಂಡ್ ಇದನ್ನು ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿನ್ನೆ ಚೆಕ್ ಮಾಡಿದ್ದಲ್ವ, ಸೊ ಅದೆಲ್ಲ ಓಪನ್ ಮಾಡ್ಕೊಂಡು. ಓಕೆ, ಸೊ ಒಂದು FBL 3N ಕರೆಕ್ಟ್. ಸೊ FBL 3N ಸೊ ಆಲ್ ಐಟಮ್ಸ್ ತೊಗೊಂಡಿದ್ದು GL ತೊಗೊಂಡಿದ್ದೀನಿ ಇದು. ಸೊ ಅದೇ GL ತೊಗೊಂಡಿದ್ದೀನಿ. ಒಂದು 404 ಇನ್ನೊಂದು 100 ಕರೆಕ್ಟ್. ಇದೇ GLs ಅಲ್ವಾ. ಆಲ್ ಐಟಮ್ಸ್ ಎಕ್ಸಿಕ್ಯೂಟ್. ಓಕೆ, ಸೊ ಇದೊಂದು. ಸೊ ಇನ್ನೊಂದು ನೋಡ್ಬಿಟ್ಟು ವೆಂಡರ್ ಐಟಮ್ ಅಲ್ವಾ, FBL 1. ಓಕೆ, ಸೊ ವೆಂಡರ್ ಅಕೌಂಟ್. ಸೊ ಯಾವ ವೆಂಡರ್ ಅಕೌಂಟು ಬಂದು ಅಲ್ವಾ ನಂಬರ್ ಆಫ್ ಡೇಸ್. ಸೊ ಈ ವೆಂಡರ್ ಅಕೌಂಟು ಆಲ್ ಐಟಮ್ಸ್ ತೊಗೊಂಡಿದ್ದಾರೆ. ಓಕೆ, ಸೊ ಆಲ್ ಐಟಮ್ಸ್ ತೊಗೊಂಡು ಎಕ್ಸಿಕ್ಯೂಟ್ ಮಾಡಿ. ಸೊ ಇವಾಗ ಇಲ್ಲಿ ತೋರಿಸ್ತಾ ಇದೆ. ಸೊ ಈ ಐಟಮ್ದು ಡ್ಯೂ ಇರೋದ್ರಿಂದ ಅದು ರೆಡ್ ಕಲರಲ್ಲಿ ತೋರಿಸ್ತಾ ಇದೆ. ಈವನ್ ಇಲ್ಲಿ ಕೂಡ ರೆಡ್ ಕಲರಲ್ಲಿ ತೋರಿಸ್ತಾ ಇದೆ. ಸೊ ಇವಾಗ ನಾವೇನು ಮಾಡೋಣ, ಪೇಮೆಂಟ್ ಪೋಸ್ಟ್ ಮಾಡೋಣ. ಸೊ ಪೋಸ್ಟ್. ಸೊ ಇವಾಗ ಡಾಕ್ಯುಮೆಂಟ್ ಪೋಸ್ಟ್ ಆಗಿದೆ. ಪೇಮೆಂಟ್ ಡಾಕ್ಯುಮೆಂಟ್ ರೇಂಜ್ ತೊಗೊಳುತ್ತೆ. ಪೇಮೆಂಟ್ ಡಾಕ್ಯುಮೆಂಟ್ ಪೋಸ್ಟ್ ಆಗಿದೆ. ಇವಾಗ ಇಲ್ಲಿ ರಿಫ್ರೆಶ್ ಮಾಡೋಣ. ಲಿಸ್ಟ್ ರಿಫ್ರೆಶ್. ಸೊ ನೋಡಿ ಇದು ಗ್ರೀನ್ ಆಯಿತು. ಗ್ರೀನ್ ಅಂದರೆ ಪೇಮೆಂಟ್ ಕ್ಲಿಯರ್ ಆಯಿತು. ಸೊ ಪೇಮೆಂಟ್ ಡಾಕ್ಯುಮೆಂಟ್ ಕೂಡ ಟ್ರಿಗರ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು KZ ಪೇಮೆಂಟ್ ಡಾಕ್ಯುಮೆಂಟ್ ಟೈಪು, KR ಬಂದುಬಿಟ್ಟು ಇನ್ವಾಯ್ಸ್ಗೆ. ಓಕೆ, ಸೊ ಇವಾಗ ಇದು ಕ್ಲಿಯರ್ ಆಗಿದೆ. ಓಕೆ, ನೋ ಬ್ಯಾಲೆನ್ಸ್ ಇಸ್
ಝೀರೋ, ದರ್ ಇಸ್ ನೋ ಲಯಬಿಲಿಟಿ ನಾವು ಕ್ಲಿಯರ್ ಮಾಡಿದ್ದೀವಿ, ಕರೆಕ್ಟ್. ಬಟ್ ಸ್ಟಿಲ್ ಇದು ನಿಮಗೆ ಪರ್ಚೇಸಲ್ಲಿ ತೋರಿಸ್ಲೇಬೇಕು, ಸೊ ಪರ್ಚೇಸ್ ತೋರಿಸ್ತೀನಿ. ಓಕೆ, ಸೊ ಆ್ಯಂಡ್ ಇಲ್ಲಿ ವೆಂಡರ್ ಅಕೌಂಟಲ್ಲಿ ಕೂಡ ರಿಫ್ರೆಶ್ ಮಾಡಿ. ಸೊ ರಿಫ್ರೆಶ್, ಸೊ ಇದು ಕೂಡ ಕ್ಲಿಯರ್ ಆಗಿದೆ. ಸೊ ಇದು ಕೂಡ ತೋರಿಸ್ತಾ ಇದೆ. ಓಕೆ, ಸೊ ಈ ಥರ ಪೇಮೆಂಟ್ ಕ್ಲಿಯರ್ ಆಗುತ್ತೆ. ಸೊ ರಿಯಲ್ ಟೈಮ್. ಓಕೆ, ಸೊ ಇದರಲ್ಲಿ ಪಾರ್ಷಿಯಲ್ ಪೇಮೆಂಟ್ಸ್ ಕೂಡ ಮಾಡ್ಬೋದು. ಓಕೆ, ಸೊ ಪಾರ್ಷಿಯಲ್ ಪೇಮೆಂಟ್ಸ್ ಬೇಕು ಅಂದರೆ ಒಂದು ಚೆನ್ನಾಗಿ ತೋರಿಸ್ಬಿಡ್ತೀನಿ ನಿಮಗೆ. ಪಾರ್ಷಿಯಲ್ ಪೇಮೆಂಟ್ ಮಾಡಿದ್ರೆ ಆಟೋಮೆಟಿಕ್ ಡಾಕ್ಯುಮೆಂಟ್ ಇನ್ನೊಂದು ಸ್ಪ್ಲಿಟ್ ಆಗುತ್ತೆ, ನ್ಯೂ ಡಾಕ್ಯುಮೆಂಟ್. ಓಕೆ, ಸೊ ಇವಾಗ WB60 ಇನ್ನೊಂದು ಇನ್ವಾಯ್ಸ್ ಕ್ರಿಯೇಟ್ ಮಾಡೋಣ. ಸಪ್ಲೈಯರ್ ತಗೋಣ. ಸೊ ಇವತ್ತಿನ ಡೇಟ್ ಮಾಡೋಣ. ಓಕೆ, ಸೊ ರೆಫರೆನ್ಸ್ ನಂಬರ್ ಯಾರು ತಗೊಳ್ಳಿ. ಸೊ ನೆಕ್ಸ್ಟ್ ಅಮೌಂಟು. ಸೊ ನೆಕ್ಸ್ಟ್ ಇವಾಗ ಏನು ಮಾಡೋಣ, 50,000 ಹಾಕೋಣ. 50,000 ಹಾಕೋಣ. ಸೊ ಇಲ್ಲಿ ಸೇಮ್ ಪರ್ಚೇಸ್ಗೆ 50,000. ಸೊ ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟ್ ಪ್ಲಸ್ ಹಾಕಿ ಆಟೋಮೆಟಿಕ್ ತೊಗೊಳುತ್ತೆ. ಕಾಸ್ಟ್ ಸೆಂಟರ್, ಸೊ ಯಾವ ಕಾಸ್ಟ್ ಸೆಂಟರ್ ಬೇಕೋ ಆ ಕಾಸ್ಟ್ ಸೆಂಟರ್ ತೊಗೊಳ್ಳಿ. ಸೊ ಎಂಟರ್. ಸೊ ಸ್ಟಿಮ್ಯುಲೇಟ್ ಎಂಟರ್. ಸೊ ಇವಾಗ ಪೋಸ್ಟ್ ಆಗುತ್ತೆ. ಸೊ ಟ್ಯಾಕ್ಸ್ ಕೋಡ್ ಬಂದ್ಬಿಟ್ಟು ನಾನು ಟ್ಯಾಕ್ಸ್ ಕೋಡ್ ಚೇಂಜಸ್ ಮಾಡಿದ್ದಾರೆ, ಸೊ ಹಂಗಾಗಿ ಟ್ರಿಗರ್ ಆಗ್ತಾ ಇಲ್ಲ. ಸೊ ನೀವು ಚೇಂಜಸ್ ಮಾಡ್ಕೊಳ್ಳಿ, ವರ್ಕ್ ಆಗುತ್ತೆ. ಓಕೆ, ಸೊ ನಾವು ಪೋಸ್ಟ್. ಸೊ ಇನ್ವಾಯ್ಸ್ ಪೋಸ್ಟ್ ಆಯಿತು. ಸೊ ಇವಾಗ ಅಗೈನ್ ವೆಂಡರ್ ಲೈನ್ ಐಟಮ್ ಡಿಸ್ಪ್ಲೇ ಹೋಗಿ ಮತ್ತೆ ರಿಫ್ರೆಶ್ ಮಾಡಿದ್ರೆ ಮತ್ತೆ ಒಂದು ಓಪನ್ ಲೈನ್ ಐಟಮ್ ತೋರಿಸುತ್ತೆ. ಸೊ ಇವಾಗ ಯಾವ್ದು ಇನ್ವಾಯ್ಸ್ ಕ್ರಿಯೇಟ್ ಮಾಡಿದ್ವಲ್ಲ ಅದು. ಸೊ ಇನ್ನೊಂದು ಬಂದ್ಬಿಟ್ಟು GL ಅಕೌಂಟಲ್ಲೂ ಸೇಮ್ ಅದೇ ಥರನೇ ರಿಫ್ರೆಶ್ ಮಾಡಿದ್ರೆ ಸೇಮ್ ಅದೇ ಓಪನ್ ಐಟಮ್ ತೋರಿಸುತ್ತೆ. ಓಕೆ, ಸೊ ಇದು ಇನ್ವಾಯ್ಸ್ ಡಾಕ್ಯುಮೆಂಟ್ 2 ತೋರಿಸುತ್ತೆ. ಇದು ಬಂದ್ಬಿಟ್ಟು ಇನ್ವಾಯ್ಸ್ ಕ್ರಿಯೇಟೆಡ್ ಮಾಡಿರೋ ಡಾಕ್ಯುಮೆಂಟ್ ತೋರಿಸ್ತದೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಇಲ್ಲಿ ಪಾರ್ಷಿಯಲ್ ಪೇಮೆಂಟ್ ಮಾಡೋಣ. ಓಕೆ, ಸೊ ಇವಾಗ ಔಟ್ ಗೋಯಿಂಗ್ ಪೇಮೆಂಟ್. ಸೊ ಇವತ್ತಿನ ಡೇಟ್ ತೊಗೊಂಡಿದ್ದೀವಿ. ಸೊ ಇವತ್ತಿನ ಡೇಟ್ 7/25. ಸೊ ಇವಾಗ ವೆಂಡರ್ ಪೇಮೆಂಟ್ ಮಾಡ್ತಾ ಇದ್ದೀವಿ. ಸೊ ಔಟ್ ಗೋಯಿಂಗ್ ಬ್ಯಾಂಕ್ ಅಗೇನ್. ಓಕೆ, ಸೊ ಅಮೌಂಟ್ ನಿಮಗೆ ಗೊತ್ತಿಲ್ಲ ಅಂತ ₹1 ಹಾಕೊಳ್ಳಿ. ಸೊ ಓಕೆ, ಸೊ ನೆಕ್ಸ್ಟ್ ವೆಂಡರ್ ಪೇಮೆಂಟ್ ಸೇಮ್ ಅಲ್ಲ. ಸೊ ಎಂಟರ್. ಇವಾಗ ನೋಡಿ 50,000 ತೋರಿಸ್ತಾರೆ. ಸೊ ಇವಾಗ ಓಪನ್ ಐಟಮ್ ಇರಲಿಲ್ಲ, 50,000 ಮಾತ್ರ. ಸೊ ಇವಾಗ ನೀವು ಇದ್ರ ಎಗೇನೆಸ್ಟು ಪಾರ್ಷಿಯಲ್ ಕ್ಲಿಯರ್ ಮಾಡ್ತಾ ಇದ್ದೀರಾ ಅಂದರೆ ಪಾರ್ಷಿಯಲ್ ಪೇಮೆಂಟ್ ಟ್ಯಾಬ್ ಇದೆ. ಸೊ ಈ ಪಾರ್ಷಿಯಲ್ ಪೇಮೆಂಟ್ ಟ್ಯಾಬ್ನಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ 50,000 ಫುಲ್ ತೊಗೊಂಡಿದೆಯಲ್ಲ, ಇಲ್ಲಿ ನೀವು ಎಷ್ಟು ಕ್ಲಿಯರ್ ಮಾಡ್ತಿದ್ದೀರೋ ಅಷ್ಟು ಅಮೌಂಟ್ನ ಎಂಟರ್ ಮಾಡಿ. ಓಕೆ, ಸೊ ಇವಾಗ 30,000 ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಓಕೆ, 30,000ನ ಪೇಮೆಂಟ್ ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಚಾರ್ಜ್ ಆಫ್ ಡಿಫರೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದೊಂದು ಮೇಲೆ ಡಬಲ್ ಕ್ಲಿಕ್ ಮಾಡಿ. ಅಗೈನ್ ರಿಮೂವ್ ಗಿವ್ ಸ್ಟಾರ್ ಎಂಟರ್. ಸೊ 30,000 ಬರುತ್ತೆ. ಇವಾಗ ಅಗೈನ್ ಡಾಕ್ಯುಮೆಂಟ್ ಸ್ಟಿಮ್ಯುಲೇಟ್. ಸೊ 30,000 ಪೇಮೆಂಟ್ ಕ್ಲಿಯರ್ ಮಾಡ್ತಾ ಇದ್ದೀವಿ, ಅಂದರೆ ಪಾರ್ಷಿಯಲ್ ಕ್ಲಿಯರ್ ಮಾಡ್ತಾ ಇದ್ದೀವಿ. ರಿಮೈನಿಂಗ್ 20,000ನ ಕ್ಲಿಯರ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಪೋಸ್ಟ್ ಮಾಡ್ತೀನಿ. ಸೊ ಇವಾಗ 30,000 ಕ್ಲಿಯರ್ ಮಾಡಿದ್ದೀವಲ್ವಾ. ಸೊ ಇವಾಗ ರಿಫ್ರೆಶ್ ಮಾಡೋಣ. ಸೊ GL ಲೈನ್ ಐಟಮ್ಸ್ನ. ಸೊ ಇಫ್ ಯು ರಿಫ್ರೆಶ್ GL ಲೈನ್ ಐಟಮ್, ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಿಮಗೆ 30,000 ಕ್ಲಿಯರ್ ಆಗಿರೋದು ಅಂತ ತೋರಿಸ್ತಾ ಇದೆ KZ. ಬಟ್ ಸ್ಟಿಲ್ 50,000 ನಿಮಗೆ ಓಪನ್ ಐಟಮ್ ಇದೆ. ಏನಕ್ಕೆ ಹೇಳಿದ್ರೆ ಈ ಡಾಕ್ಯುಮೆಂಟ್ ಫುಲ್ ಕ್ಲಿಯರ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಅದು ಓಪನ್ ಐಟಮಲ್ಲೇ ಇರುತ್ತೆ. ಓಕೆ, ನೀವು ಪಾರ್ಷಿಯಲ್ ಕ್ಲಿಯರ್ ಮಾಡೋದ್ರಿಂದ. ಸೊ ನೀವೇನು ಮಾಡಬೇಕು ಇದನ್ನು. ಸೊ ನೆಕ್ಸ್ಟ್ ಅಗೇನ್ ಇನ್ನೊಂದು 20,000 ಕ್ಲಿಯರ್ ಮಾಡಿದಾಗ ಆಟೋಮೆಟಿಕ್ ಆಗಲಿಕ್ಕೆ ಇದು ಕ್ಲಿಯರ್ ಆಗುತ್ತೆ. ಓಕೆ, ಸೊ ಆ್ಯಂಡ್ ಇವಾಗ ಇಲ್ಲಿ GL ಲೆವೆಲಲ್ಲಿ ನೋಡೋಣ. ಸೊ ರಿಫ್ರೆಶ್ ನೋಡಿ. ಸೊ GL ಲೆವೆಲಲ್ಲೂ ಕೂಡ ಸೇಮ್ 50,000ನಲ್ಲಿ 30,000 ನಾಕ್ ಆಫ್ ಆಗಿಬಿಟ್ಟು 20,000 ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಓಕೆ, ಸೊ ಇಲ್ಲಿ 20,000 ಫುಲ್ ಬ್ಯಾಲೆನ್ಸ್ ಇದು ಕ್ಲಿಯರ್ ಆಗಿರೋ ತೋರಿಸ್ತಾ ಇದೆ. ಇದು ಓಲ್ಡ್ ಒನ್. ಓಕೆ, ಸೊ ಇದು ಬ್ಯಾಲೆನ್ಸ್ ಒನ್. ಸೊ ಇವಾಗ ನಾನು ರಿಮೈನಿಂಗ್ 20,000ನ ಪೇ ಮಾಡ್ತೀನಿ, ಕ್ಲಿಯರ್ ಮಾಡ್ತೀನಿ. ಓಕೆ, ಸೊ ಇವಾಗ ಎರಡರಲ್ಲೂ ಓಪನ್ ಐಟಮ್ ಇದೆ. ಸೊ ಇವಾಗ ರಿಮೈನಿಂಗ್ ಬ್ಯಾಲೆನ್ಸ್ ಕ್ಲಿಯರ್ ಮಾಡಬೇಕಲ್ವಾ. ಸೊ ರಿಮೈನಿಂಗ್ ಬ್ಯಾಲೆನ್ಸ್ ಕ್ಲಿಯರ್ ಮಾಡಿ. ಸೊ ಇದು ಪಾರ್ಷಿಯಲ್ ಡಾಕ್ಯುಮೆಂಟ್ ಸಿನಾರಿಯಸ್ಸು ಏನಕ್ಕೆ ಬರುತ್ತೆ ಅಂದರೆ, ಸೊ ಲೈಕ್ ಪಾರ್ಷಿಯಲ್ ಅಮೌಂಟ್ನ ಪೇ ಮಾಡಿಬಿಟ್ಟು ರಿಮೈನಿಂಗ್ ಅಮೌಂಟ್ ಇನ್ನೊಂದು ಸಲ ಪೇ ಮಾಡೋ ಸಿನಾರಿಯಸ್ ಬಂದೇ ಬರುತ್ತೆ. ಸೊ ಇದು ವೆಂಡರ್ ಜೊತೆ ಯಾವ ಥರ ಅಗ್ರಿಮೆಂಟ್ ಇರುತ್ತೆ ಬೇಸ್ಡ್ ಅಂತ ಆಗ್ತದೆ. ಸೊ ಇವಾಗ ಈಗ ಎಂಟರ್. ಸೊ ಇವಾಗ ಇಲ್ಲಿ ನೋಡ್ಬೋದು ನೀವು, ಇವಾಗ ಎಕ್ಸಾಕ್ಟ್ಲಿ ಅದೇ ಎರಡು ಡಾಕ್ಯುಮೆಂಟ್ ಜೊತೆ ನಾಕ್ ಆಫ್ ಆಗಿಬಿಟ್ಟು ಇಲ್ಲಿ ನಮಗೆ 20,000 ತೋರಿಸ್ತಾ ಇದೆ ಎಕ್ಸಾಕ್ಟ್ಲಿ. ಓಕೆ, ನೋ ನೀಡ್ ಟು ಡೂ ಎನಿಥಿಂಗ್. ಸೊ ನೀವು ಪಾರ್ಷಿಯಲ್ ಪೇಮೆಂಟ್ಗೆ ಹೋಗಿ ಏನೂ ಮಾಡಬೇಕಾಗಿಲ್ಲ, ಆಟೋಮೆಟಿಕ್ಕಾಗಿ ಇಲ್ಲಿ ನಾಕ್ ಆಫ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು KZ ನಾಕ್ ಆಫ್ ಆಗಿಬಿಟ್ಟು ನಿಮಗೆ 20,000 ಅಸೈನ್ ಅಮೌಂಟ್ ತೋರಿಸ್ತಾ ಇದೆ. ಸೊ ಚಾರ್ಟ್ ಆಫ್ ಡಿಫರೆನ್ಸ್ ಮೇಲೆ ಕ್ಲಿಕ್ ಮಾಡಿ, ಜಸ್ಟ್ ಡಬಲ್ ಕ್ಲಿಕ್ ಆನ್ ದಿಸ್.
ಗೇವ್ ಸ್ಟಾರ್ ಎಂಟರ್. ಸೊ ಆಟೋಮೆಟಿಕ್ 27 ತೊಗೊಳುತ್ತೆ ಅದು. ಡಾಕ್ಯುಮೆಂಟ್ ಅಂಡ್ ಸ್ಟಿಮ್ಯುಲೇಟ್. ಓಕೆ, ಸೊ ಎಂಟರ್ಸ್ ಚೆಕ್ ಮಾಡ್ಕೊಳ್ಳಿ, ಪೋಸ್ಟ್ ಮಾಡಿ. ಸೊ ಇವಾಗ ಡಾಕ್ಯುಮೆಂಟ್ ಪೋಸ್ಟ್ ಆಯಿತು. ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕು? ಸೊ ಇದನ್ನ ಕ್ಲಿಯರ್ ಮಾಡಿ. ಲೀಸ್ಟ್, ರಿಫ್ರೆಶ್. ಸಿ ಎಲ್ಲ ಗ್ರೀನ್ ಕಲರ್ ಕನ್ವರ್ಟ್ ಆಯಿತು, ಅಂದರೆ ಕ್ಲಿಯರ್ ಆಗಿದೆ. ಅಗೇನ್ ಐ ವಿಲ್ ಗೋ ಟು ದ ವೆಂಡರ್ ಲೈನ್ ಐಟಮ್ಸ್ ಆ್ಯಂಡ್ ರಿಫ್ರೆಶ್. ಸೊ ಇದು ಕೂಡ ಕ್ಲಿಯರ್ ಆಗಿದೆ. ಸೊ ವೆಂಡರ್ ಅಗೇನೆಸ್ಟ್ ಕೂಡ ಏನಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ನೀವು ಈ ಥರ ಕ್ಲಿಯರ್ ಆಗಿದೆ. ಸೊ ಇವಾಗ ನೀವು ಈ ಕ್ಲಿಯರ್ ಡಾಕ್ಯುಮೆಂಟ್ನ ರಿವರ್ಸ್ ಮಾಡಬೇಕು ಅಂದರೆ ರಿವರ್ಸ್ ಆ್ಯಂಡ್ ರೀಸೆಟ್ ಅಂತ ಮಾಡ್ತೀವಿ FBRA. ಓಕೆ, ಸೊ ಅಲ್ಲಿ ಹೋಗ್ಬಿಟ್ಟು ರಿವರ್ಸ್ ಮಾಡ್ಕೋಬೋದು. ಬೈ ಚಾನ್ಸ್ ಇನ್ನೂ ಕ್ಲಿಯರ್ ಆಗಿಲ್ಲ, ಇನ್ನೂ ಓಪನ್ ಲೈನ್ ಐಟಮಲ್ಲೇ ಇದೆ ಅಂದರೆ ಸೊ ಡೈರೆಕ್ಟ್ ನೀವು F-08 ರಿವರ್ಸ್ ಮಾಡ್ಬೋದು ಡಾಕ್ಯುಮೆಂಟ್ನ. ಸೊ ಆ ಡಾಕ್ಯುಮೆಂಟ್ ರಿವರ್ಸ್ ಮಾಡೋದು ಹೆಂಗೆ ಅಂದರೆ ನೀವು ಜಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ ಅಷ್ಟೇ, ನೀವು ಬೇಕಿದ್ರೆ ನೀವು ಟ್ರಯಲ್ ಆ್ಯಂಡ್ ಎರರ್ ಮಾಡ್ಕೊಳ್ಳಿ. ಸೊ FB08 FB08ಗೆ ಹೋದರೆ ರಿವರ್ಸ್ ಡಾಕ್ಯುಮೆಂಟ್ ಅಂತ ಬರ್ತಾ ಇದೆ. ಡಾಕ್ಯುಮೆಂಟ್ ನಂಬರ್ ಹಾಕ್ತೀರಾ. ಸೊ ಡಿಸ್ಪ್ಲೇ ಬಿಫೋರ್ ರಿವರ್ಸಲ್ ಒಂದ್ಸಲ ಡಾಕ್ಯುಮೆಂಟ್ ಚೆಕ್ ಮಾಡ್ಕೊತೀರಾ. ಸೊ ರಿವರ್ಸಲ್ ರಿಸಲ್ಟ್ 01 ಇರುತ್ತೆ ಯಾವಾಗಲೂ. ಸೊ 01 ರಿವರ್ಸಲ್ ರಿಸಲ್ಟ್ನ ತೊಗೋಬೇಕು. ಓಕೆ, ಸೊ 01 ತೊಗೊಳ್ಳಿ, ಡಾಕ್ಯುಮೆಂಟ್ ನಂಬರ್ ಎಂಟರ್ ಮಾಡಿ, ರಾಂಗ್ ಪೋಸ್ಟಿಂಗ್ ಅಂತ 01. ಸೊ ರಾಂಗ್ ಪೋಸ್ಟಿಂಗ್ ರಿಸಲ್ಟ್ಸ್ನ ತೊಗೊಳ್ಳಿ. ಸೊ ನೀವು ಯಾರು ಬೇಕಾದ್ರೂ ತೊಗೋಬೋದು, ಬೇಸ್ಡ್ ಆನ್ ಯುವರ್ ಲೈಕ್ ಕ್ಲೈಂಟ್ ರಿಕ್ವೈರ್ಮೆಂಟ್, ಅವ್ರು ಯಾವ್ದಾದ್ರು ತೊಗೋಬೋದು. ಸೊ ಆಲ್ಮೋಸ್ಟ್ ರಾಂಗ್ ಪೋಸ್ಟಿಂಗ್ಸ್ಗೆ ರಿವರ್ಸ್ ಮಾಡೋದು. ಓಕೆ, ಸೊ ರಾಂಗ್ ಪೀರಿಯಡ್ಗೂ ಕೂಡ ಮಾಡ್ಬೋದು. ಓಕೆ, ಸೊ ನೀವು ಏನೇನು ನೀವು ರಿವರ್ಸ್ ಮಾಡಬೇಕಂತ ಅದು ಮಾಡ್ಕೋಬೋದು. ಸೊ ಇಲ್ಲಿ ರೀಸನ್ಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ. ಓಕೆ, ಸೊ ನಾವು 01 ಹಾಕ್ಬಿಟ್ಟು ಇಲ್ಲಿ ನೀವು ಡಾಕ್ಯುಮೆಂಟ್ ನಂಬರ್ ಹಾಕಿದ್ರೆ ಸೊ ಡಿಸ್ಪ್ಲೇ ಬಿಫೋರ್ ರಿವರ್ಸಲ್ ಕೊಟ್ಟಾಗ ಒಂದ್ಸಲ ಡಿಸ್ಪ್ಲೇ ಆಗುತ್ತೆ. ಸೊ ಪೋಸ್ಟಿಂಗ್ ಡೇಟ್ ನೀವು ಯಾವ ಪೋಸ್ಟಿಂಗ್ ಡೇಟ್ಗೆ ರಿವರ್ಸ್ ಮಾಡ್ತಾ ಇದ್ದೀರಾ ಆ ಪೋಸ್ಟಿಂಗ್ ಡೇಟ್ನ ಹಾಕ್ಬಿಟ್ಟು ಇಲ್ಲಿ ಪೋಸ್ಟ್ ಕೊಡಬೇಕಷ್ಟೇ. ಇಲ್ಲಿ ಪೋಸ್ಟ್ ಕೊಟ್ಟರೆ ರಿವರ್ಸಲ್ ಡಾಕ್ಯುಮೆಂಟ್ ಪೋಸ್ಟ್ ಆಗುತ್ತೆ. ಸೊ ಇನ್ನೊಂದು ನೆನ್ಪಿಟ್ಕೊಳ್ಳಿ, SAPಲಿ ಯಾವುದೇ ಡಾಕ್ಯುಮೆಂಟ್ನ ಡಿಲೀಟ್ ಮಾಡೋದಕ್ಕಾಗಲ್ಲ. ಬಿಕಾಸ್ ಡಾಕ್ಯುಮೆಂಟ್ ನಂಬರ್ ರೇಂಜ್ ಪಿಕ್ ಆಗಿರುತ್ತೆ. ಅದನ್ನ ಡಿಲೀಟ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ. ಸೊ ಡಿಲೀಟ್ ಮಾಡೋದಕ್ಕೂ ಆಗೋಲ್ಲ. ಸೊ SAPಲಿ ಏನು ಮಾಡ್ಬೋದು ಅಂದರೆ ರಿವರ್ಸ್ ಮಾಡ್ಬೋದು ಅಷ್ಟೇ. ಆ ಡಾಕ್ಯುಮೆಂಟ್ಗೆ ಆಲ್ಟರ್ನೇಟಿವ್ ಎಗೇನೆಸ್ಟ್ ದ ಡಾಕ್ಯುಮೆಂಟ್ ರಿವರ್ಸಲ್ ಎಂಟ್ರೀಸ್ ಪೋಸ್ಟ್ ಆಗುತ್ತೆ ಸಿಸ್ಟಮಲ್ಲಿ. ಸೊ ಇವಾಗ ವೆಂಡರ್ ಅಕೌಂಟ್ ಡೆಬಿಟ್ ಆಗಿದೆ ಅಂದರೆ ರಿವರ್ಸ್ ಮಾಡಿದಾಗ ವೆಂಡರ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ರಿವರ್ಸಲ್ ಎಂಟ್ರೀಸ್ ಪೋಸ್ಟ್ ಆಗುತ್ತೆ ಅಷ್ಟೇ SAPಲಿ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ. ಸೊ ಇದಕ್ಕೆ ಕ್ಲಿಯರ್ ಆಗಿದ್ರೆ ಮಾತ್ರನೇ ಅಲ್ಲಿ ನಾವು FBRA ಮಾಡಬೇಕಾಗುತ್ತೆ. ಸೊ ಇವಾಗ ಸೊ ಇದೆಲ್ಲ ಡೀಟೇಲ್ಸ್ನ ಎಕ್ಸ್ಟರ್ನಲ್ ಆಗ್ತದೆ. ಸೊ BP ಕ್ರಿಯೇಟ್ ಮಾಡಿದ್ವಿ. ಸೊ BPT ಕೋಡಲ್ಲಿ BPT ಕ್ರಿಯೇಟ್ ಮಾಡಿದ್ವಿ. ದೆನ್ ಎಕ್ಸ್ಟೆಂಡ್ BP ಟು ವೆಂಡರ್. ಸೊ ಇದನ್ನ ಮಾಡಿದ್ದಲ್ಲ, ಕಂಪನಿ ಕೋಡ್ಗೆ ಎಕ್ಸ್ಟೆಂಡ್ ಮಾಡಿದ್ವಲ್ಲ BPನೇ. ಸೊ ಅದು ಓಕೆ. ಸೊ ಇದು ನೆನ್ಪಿಟ್ಕೊಳ್ಳಿ, ಸಿನಾರಿಯೋಸ್ ಹಾಕ್ತೀನಿ ಅಷ್ಟೇ. ಸೊ ನೆಕ್ಸ್ಟ್ ನಾವೇನು ಮಾಡಿದ್ವಿ, ವೆಂಡರ್ ಇನ್ವಾಯ್ಸ್ ರೈಸ್ ಮಾಡಿ. ಓಕೆ, ವೆಂಡರ್ ಇನ್ವಾಯ್ಸ್. ಸೊ ಓಕೆ, ವೆಂಡರ್ ಇನ್ವಾಯ್ಸ್ನು ಏನು ಕೀಪ್ ಕೊಡು ವೆಂಡರ್ ಇನ್ವಾಯ್ಸ್ಗೆ FB60. ಓಕೆನಾ? ಸೊ ನಿಮಗೆ ವೆಂಡರ್ ಲೈನ್ ಐಟಮ್ ಡಿಸ್ಪ್ಲೇ ಮಾಡಬೇಕು ಅಂದರೆ ವೆಂಡರ್ ಲೈನ್ ಐಟಮ್ ಡಿಸ್ಪ್ಲೇ ಮಾಡಬೇಕು ಅಂದರೆ ಏನು ಟೀ ಕೊಡು one. ಸೊ GL ಬ್ಯಾಲೆನ್ಸ್ ಗೊತ್ತಲ್ವ, ಆಲ್ರೆಡಿ ಹಾಕಿದ್ದೀನಿ. ಸೊ ಈಗ ವೆಂಡರ್ ಪೇಮೆಂಟ್ ಮಾಡಬೇಕಂದ್ರೆ F1 53. ಸೊ F-53. ಸೊ ರಿವರ್ಸಲ್ ಡಾಕ್ಯುಮೆಂಟ್ F-08. FB08. ಸೊ ಬೈ ಚಾನ್ಸ್ ಅದು ಕ್ಲಿಯರ್ ಆಗಿದೆ ಅಂದರೆ ನಾವು ರೀಸೆಟ್ ಆ್ಯಂಡ್ ರಿವರ್ಸಲ್ ಅಂತ ಮಾಡ್ತೀವಿ. ರೀಸೆಟ್ ಆ್ಯಂಡ್ ರಿವರ್ಸ್ ಅಂತ. ಇದಕ್ಕೆ ಟೀ ಕೊಡು FB08. ಎಸ್. ಸೊ FBRA ಟೀ ಕೋಡ್. ಸೊ ಇಷ್ಟು ಟೀ ಕೋಡ್ ನಿಮಗೆ ನೆನಪಿದ್ರೆ ಅಕೌಂಟ್ಸ್ ಪೇಬಲ್ ಆರಾಮಾಗಿ ಮಾಡ್ಬೋದು. ಓಕೆ, ಸೊ ಇದೆಲ್ಲದನ್ನು P2P ಸೆಕ್ಟರಲ್ಲಿ ಕವರ್ ಆಗೋಗ್ಬಿಡುತ್ತೆ. ಓಕೆ, ಸೊ ನೀವು ಎಲ್ಲ ಟೀ ಕೋಡ್ ನೆನ್ಪಿಟ್ಕೋಬೇಕಂತ ಏನಿಲ್ಲ, ಬಟ್ ಇದು ರೆಗ್ಯುಲರ್ ವೆಂಡರ್ ಮಾಡ್ತಕ್ಕಂಥದ್ದು. ಇದೆಲ್ಲ ಎಂಡ್ ಯೂಸರ್ ಮಾಡೋ ಅಂಥ ವರ್ಕು.
ಸೊ ನೀವೇನು ಮಾಡಲ್ಲ, ಬಟ್ ಸ್ಟಿಲ್ ನೀವು ಎಂಡ್ ಯೂಸರ್ಗೆ ನೀವು ಏನೇ ಇಶ್ಯೂಸ್ ಇದ್ದರೂ ಎಂಡ್ ಯೂಸರ್ ನಿಮ್ಮ ಹತ್ರನೇ ಬರೋದಲ್ವ. ಸೊ ಹಂಗಾಗಿ ಇವೆಲ್ಲ ನೆನಪಲ್ಲಿ ಇಟ್ಕೊಳ್ಳಿ ನೀವು ಟಿ ಕೋಡ್ಸ್ನ. ಓಕೆ, ಸೊ ಬಿ ಪಿ ಎಫ್ ಬಿ 60 ಎಫ್ ಬಿ ಎಲ್ ಎನ್ 1N. ಸೊ ಇದಕ್ಕೆಲ್ಲ ನಿಮಗೆ ಒಂದಕ್ಕೊಂದು ಇಂಟರ್ಲಿಂಕ್ ಗೊತ್ತಾಗುತ್ತೆ ಫ್ಯೂಚರಲ್ಲಿ. ಸೊ ಅವಾಗ ನಿಮ್ಗೆ ಈಸಿ ಆಗಿ ನೆನ್ಪಿಟ್ಕೊಳ್ಳೋದಕ್ಕೆ. ಬಟ್ ಇವಾಗ ನೀವು ಸ್ಟಾರ್ಟಿಂಗಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ಬೋದು. ಓಕೆ, ಸೊ ಇವಾಗ ಬಿ ಪಿ ಕ್ರಿಯೇಟ್ ಮಾಡೋದು. ಓಕೆ, ವೆಂಡರ್ಗೆ. ಸೊ ಸೇಮ್ ಕಸ್ಟಮರ್ಗೆ ಮಾಡಬೇಕು. ಓಕೆ, ಸೊ ಏನು ಚೇಂಜಸ್ ಇಲ್ಲ, ಸೇಮ್ ಕಸ್ಟಮರ್ಗೆ ಮಾಡ್ತೀವಿ. ಸೊ ಎಕ್ಸ್ಟೆಂಡ್ ಟು ಬಿ ಪಿ ಮಾಡಿದ್ದೀವಲ್ವಾ, ಸೇಮ್ ಅದೇ ಥರ ಏನು ಮಾಡ್ತೀವಿ ನಾವು ಕಸ್ಟಮರ್ಗೆ ಎಕ್ಸ್ಟೆಂಡ್ ಮಾಡ್ತೀವಿ. ಸೊ ನೀವಲ್ಲಿ ಅಕೌಂಟ್ನ ನಾವು ವೆಂಡರ್ದು ಸೆಟ್ಟಿಂಗ್ಸ್ ಮಾಡಿದ್ವಲ್ಲ, ಸೇಮ್ ಅದೇ ಥರ ಅಕೌಂಟಿಂಗ್ ಗ್ರೂಪ್ನ ಮೇಂಟೈನ್ ಮಾಡಬೇಕು. ಸೊ ಯಾರಿಗೆ ವೆಂಡರ್ಗೆ. ಸೊ ಅದಾದಮೇಲೆ ಎಕ್ಸ್ಟೆಂಡ್ ಟು ಕಸ್ಟಮರ್ ಮಾಡ್ತೀವಿ ಅಷ್ಟೇ. ಓಕೆ, ಎಕ್ಸ್ಟೆಂಡ್ ಟು ಕಸ್ಟಮರ್. ಸೊ ನಾನು ಏನು ಮಾಡ್ತೀನಿ ಅಂದರೆ, ಸೊ ನಾನು ನಿಮಗೆ ಇದನ್ನು ಎಕ್ಸ್ಪ್ಲೇನ್. ಹಾಂ ಸರ್, ಇವಾಗ ಪೇಮೆಂಟ್ ನೀವು ಪಾರ್ಷಿಯಲಿ ಪೇಮೆಂಟ್ ಮಾಡಿದ್ರಲ್ಲ ಸರ್, ಇವಾಗ ಸಪೋಸ್ ಇವಾಗ ಒಂದು 2 ಇನ್ವಾಯ್ಸ್ಗೆ 1 ಶಾಟ್ ಪೇಮೆಂಟ್ ಮಾಡ್ಬೋದು ಆ ಥರ? 2 ಇನ್ವಾಯ್ಸ್ಗೆ ಸರ್, ಇವಾಗ ಪಾರ್ಷಿಯಲಿ ಒಂದ್ಸಲ 1 ಟೈಮ್ ಪೇಮೆಂಟ್ ಮಾಡಿದ್ರಿ, ಇನ್ನೊಂದ್ಸಲ ಪಾರ್ಷಿಯಲಿ ಮಾಡಿದ್ರಿ. ಎಸ್ ಇವಾಗ ನಾನು ಫಸ್ಟ್ 2 ಇನ್ವಾಯ್ಸ್ ನಾನು ಕ್ರಿಯೇಟ್ ಮಾಡಿ ಆದ್ಮೇಲೆ 2 ಸೇರಿ 1 ಶಾಟ್ ಅಲ್ಲಿ 1 ಸಿಂಗಲ್ ಮಾಡ್ಬೋದು. ಎಂಟ್ರಿ ಪೋಸ್ಟ್ ಮಾಡ್ತೀವಿ. ನೋಡ್ಬೋದು, 2 ಇನ್ವಾಯ್ಸ್ ಪೋಸ್ಟ್ ಮಾಡಿ ಸೇಮ್ ಪ್ರೊಸೀಜರ್ಸೇ, ಅಲ್ಲಿ ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡಿ ಪೋಸ್ಟ್ ಮಾಡಿ ಅಷ್ಟೇ. ಓಕೆ, ಸೊ ಇವಾಗ ಸೇಮ್ ಅಗೇನ್ ಕಸ್ಟಮರ್ ಇನ್ವಾಯ್ಸು ಟಿ ಕೋಡೆಲ್ಲ ಹಾಕಿರ್ತೀನಿ ಅಷ್ಟೇ. ಓಕೆ, ಸೊ ನೀವು ಟ್ರೈ ಮಾಡಿ. ಸೊ ಎರರ್ ಬಂತು ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡೇ ಮಾಡ್ತೀನಿ ಮತ್ತೆ ನಿಮಗೆ. ಸೊ ಬಟ್ ನೀವು ಟ್ರೈ ಮಾಡಿ, ಸೊ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಅಷ್ಟೇ. ಓಕೆ, ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಏನಾದರೂ ಕನ್ಫ್ಯೂಷನ್ಸ್ ಆದರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಟಿ ಕೋಡ್ಸ್ ಎಲ್ಲ ಹಾಕ್ಕೊಡ್ತೀನಿ ನಿಮಗೆ. ಓಕೆನಾ, ಎಫ್ ಬಿ 70. ಸೊ ಅದು ಎಫ್ ಬಿ 60, ಇದು ಎಫ್ ಬಿ 70. ಸೊ ಈ ಥರ ನೆನ್ಪಿಟ್ಕೋಬೇಕಷ್ಟೇ ಟಿ ಕೋಡ್ನ. ಸೊ ಏನಂತ ದೊಡ್ಡ ಚಾಲೆಂಜ್ ಏನಲ್ಲ ಟಿ ಕೋಡ್ ನೆನ್ಪಿಟ್ಕೊಳ್ಳೋದು. ಬಟ್ ನಿಮಗೇನಂದರೆ, ಸೊ ಎರಡಕ್ಕೂ ಇಂಟರ್ಲಿಂಕ್ ಏನು ಅಂತ ಗೊತ್ತಾಗಬೇಕಲ್ವಾ. ಸೊ ಅದಕ್ಕೋಸ್ಕರ ಜಸ್ಟ್ ನೀವು ಮಾಡ್ತಾ ಹೋದ್ರೆ ನೆನಪಿರೋದು. ಓಕೆ, ಸೊ ಅದಕ್ಕೋಸ್ಕರ ನೆನಪಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಕಸ್ಟಮರ್ ಇನ್ವಾಯ್ಸ್, ಸಾರಿ ರೆಸಿಪ್ಟ್ ಎಂಟ್ರಿ ಅಲ್ವಾ. ಕಸ್ಟಮರ್ ಇನ್ವಾಯ್ಸ್ ಆರ್ ರೆಸಿಪ್ಟ್. ಓಕೆ, ಸೊ ಇನ್ವಾಯ್ಸ್ ಅಂತ ರೈಸ್ ಮಾಡಲ್ಲ ನಾವು, ರೆಸಿಪ್ಟ್ ಅಂತಲೇ ಕರಿತೀವಿ. ರೆಸಿಪ್ಟ್ ಇನ್ವಾಯ್ಸ್ ಅಂತ ಕರಿತೀವಿ. ಸೊ ರೆಸಿಪ್ಟ್ ಆಫ್ಟರ್ ರಿಸೀವಿಂಗ್ ನಾವು ಅಗೇನ್ ನಾವು ಕಂಪ್ಲೀಟ್ ರೆಸಿಪ್ಟ್ ಎಂಟ್ರಿ ಅಂತ ಮಾಡ್ತೀವಿ. ಸೊ ಇದು ಬಂದ್ಬಿಟ್ಟು ನಿಮಗೆ ಪೇಮೆಂಟ್ ಎಂಟ್ರಿ ಅಂತೀವಲ್ಲ ನಾವು, ಕಸ್ಟಮರ್ ಪೇಮೆಂಟ. ಸೊ ಕಸ್ಟಮರ್ ಪೇಮೆಂಟೇ ರೆಸಿಪ್ಟ್ ಎಂಟ್ರಿ. ಓಕೆ, ಕಸ್ಟಮರ್ ಪೇಮೆಂಟ್. ಓಕೆ, ಪೇಮೆಂಟ್. ಸೊ ರೆಸಿಪ್ಟ್ ಎಂಟ್ರಿ. ಓಕೆ, ಸೊ ಇದನ್ನು ನಾವು F-28 ಅಂತ. ಓಕೆ, ಸೊ ಎಷ್ಟು ಟಿ ಕೋಡ್ ಸಾಕು ಅಂದ್ಕೊಂತೀನಿ ನಿಮಗೆ. ಸೊ ಅದು ಬಿಟ್ಟರೆ ಲೈನ್ ಐಟಮ್ಸ್ ಒಂದು ಹಾಕಬೇಕಲ್ಲ. ಸೊ FBL 5N ಅದು. ಸೊ FBL 5N ಅಂತ ಹಾಕ್ಕೊಡಿ. ಕಸ್ಟಮರ್ ಲೈನ್ ಐಟಮ್ಸ್. ಸೊ ಇದು ನೋಡಿ ಏನು ಡಿಫ್ರೆನ್ಸು. FBL 1N FBL 1N ಬಂದ್ಬಿಟ್ಟು ವೆಂಡರ್ಗೆ, FBL 3N ಬಂದ್ಬಿಟ್ಟು GLಗೆ, FBL 5N ಬಂದ್ಬಿಟ್ಟು ಕಸ್ಟಮರ್ಗೆ. ಓಕೆ, ಸೊ ಇನ್ನು ಇವನ್ ಇನ್ವಾಯ್ಸಲ್ಲಿ ಅಷ್ಟೇ FB 50, FB 60, FB 70. ಓಕೆ, 50 ಬಂದ್ಬಿಟ್ಟು GLಗೆ, FB 60 ಬಂದ್ಬಿಟ್ಟು ವೆಂಡರ್ಗೆ, FB 70 ಬಂದ್ಬಿಟ್ಟು ಕಸ್ಟಮರ್ಗೆ. ಓಕೆ, ಸೊ ಪೇಮೆಂಟಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ F-53 ಬಂದ್ಬಿಟ್ಟು ವೆಂಡರ್ ಪೇಮೆಂಟ್, F-28 ಬಂದ್ಬಿಟ್ಟು ಕಸ್ಟಮರ್ ರೆಸಿಪ್ಟ್ ಎಂಟ್ರಿ. ಸೊ ರಿವರ್ಸಲ್ಲೆಲ್ಲ ಸೇಮೇ. ಓಕೆ, ಸೊ ರಿವರ್ಸಲ್ಗೆಲ್ಲ ಯಾವ ಡಾಕ್ಯುಮೆಂಟ್ ಆದ್ರೂ ಸೇಮೇ. FB 50 ಆದ್ರೂ ಅಷ್ಟೇ, ನೀವು ಏನು ಡಾಕ್ಯುಮೆಂಟ್ಸ್ ಆದ್ರೂ ಸೊ ರಿವರ್ಸಲ್ ರೀಸೆಟ್ಗೆ ಸೇಮ್ ಇರುತ್ತೆ. ಅದಕ್ಕೆ ಯಾವುದೇ ರೀತಿ ಚೇಂಜಸ್ ಇರುತ್ತೆ. ಓಕೆ, ಸೊ ಇವಾಗ ನಾನು ಒಂದು ಇಂಪಾರ್ಟೆಂಟ್ಸ್ ಏನಾದ್ರು ಹೇಳ್ಕೊಡ್ತೀನಿ ನಿಮಗೆ. ಸೊ ಇದು ನೀವು ಟ್ರೈ ಮಾಡಿ. ಸೊ ಈ ಕಸ್ಟಮರ್ದೇನಿದೆ ಇದು ಕಂಪ್ಲೀಟ್ಲಿ ನೀವು ಟ್ರೈ ಮಾಡಿ. ಸೊ ಏನು ಮಾಡಬೇಕು ಕಸ್ಟಮರ್ಗೆ ಅಂತ ಒಂದು ಸಲ ಹೇಳ್ಬಿಡ್ತೀನಿ ಇಲ್ಲೇ, ಅದಾದಮೇಲೆ ನೀವು ಟ್ರೈ ಮಾಡ್ಕೊಳ್ಳಿ. ಓಕೆನಾ, SIMG. ಸೊ ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ
ಫೈನಾನ್ಸ್ ಅಕೌಂಟಿಂಗ್ ಇದೆಯಲ್ಲ, ಸೊ ಫೈನಾನ್ಸ್ ಅಕೌಂಟಿಂಗು ಅಕೌಂಟ್ಸ್ ಪೇಬಲ್ ಆ್ಯಂಡ್ ರಿಸೀವಬಲ್ಲು. ಸೊ ಇದರಲ್ಲಿ ಕಸ್ಟಮರ್ ಅಕೌಂಟ್ಸಲ್ಲಿ ನಾವು ಕಸ್ಟಮರ್ ಸೇಮ್ ವೆಂಡರ್ಗೆ ಹೆಂಗೆ ಮಾಡೋದು ಸೇಮ್ ಅದೇ ಥರನೇ ಇದರಲ್ಲಿ ಮಾಡ್ತೀವಿ. ಪ್ರಿಪ್ರೇಷನ್ ಫಾರ್ ಕ್ರಿಯೇಟಿಂಗ್ ಮಾಸ್ಟರ್ ಡೇಟಾ. ಸೊ ಡಿಫೈನ್ ಅಕೌಂಟಿಂಗ್ ಗ್ರೂಪ್ ವಿತ್ ಸ್ಕ್ರೀನ್ ಲೇಔಟ್. ಸೊ ಡಿಫೈನ್ ಮಾಡ್ತೀವಿ. ಸೊ ಇಲ್ಲಿ ನಂಬರ್ ರೇಂಜ್ ಅಸೈನ್ ಮಾಡ್ತೀವಿ. ಇದನ್ನು ನೀವು ಮಾಡಿ ಓಕೆ, ನೀವು ಟ್ರೈ ಮಾಡಿ. ಸೊ ನಿಮಗೆ ಏನಾದರೂ ಇಶ್ಯೂ ಇದೆ ಅಂದರೆ, ನಿಮ್ಗೆ ಇಶ್ಯೂ ಇಲ್ಲ ಅಂದರೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತೆ. ಬಟ್ ನೀವು ಟ್ರೈ ಮಾಡಿಬಿಟ್ಟು ನನಗೆ ಈ ವೀಕೆಂಡಲ್ಲಿ ಹೇಳಬೇಕು ಏನಾದರೂ ಇಶ್ಯೂಸ್ ಇದ್ದರೆ. ಓಕೆ, ಫ್ರೈಡೇ ಹೇಳಿ. ಫ್ರೈಡೇ ಆಗಲಿಲ್ಲ ಅಂತಂದರೆ ನೀವು ಸ್ಯಾಟರ್ಡೆ ಸಂಡೇ ಟೈಮ್ ತೊಗೊಳ್ಳಿ, ಮಂಡೇ ಹೇಳಿ. ಓಕೆ, ಸೊ ಮಂಡೇವರೆಗೂ ಟೈಮ್ ಕೊಡ್ತೀನಿ ನಾನು. ಮಂಡೇವರೆಗೂ ಚೆಕ್ ಮಾಡ್ಬಿಟ್ಟು ಹೇಳಿ. ಓಕೆ, ಸೊ ಇದರಲ್ಲಿ ಡಿಫೈನ್ ಮಾಡ್ತೀರಾ. ಸೊ ಇಲ್ಲಿ ಅಗೇನ್ ನಂಬರ್ ರೇಂಜಸ್ನ ಅಸೈನ್ ಮಾಡ್ತೀರಾ. ಕ್ರಾಸ್ ಕಂಪನಿ ಅಪ್ಲಿಕೇಶನ್ಸಲ್ಲಿ ಕ್ರಾಸ್ ಅಪ್ಲಿಕೇಶನ್ ಕಾಂಪೋನೆಂಟ್ಸಲ್ಲಿ ಅಗೇನ್ SAP ಬಿಸ್ನೆಸ್ ಪಾರ್ಟ್ನರ್ಸಲ್ಲಿ ಸೊ ನೀವೇನು ಮಾಡ್ತೀರಾ, ನಾನು FLVN001 ತೊಗೊಂಡಿದ್ದೆಲ್ಲ ಒಂದು ಸೆಕೆಂಡ್ ತೋರಿಸ್ಬಿಡ್ತೀನಿ. SAP ಬಿಸ್ನೆಸ್ ಪಾರ್ಟ್ನರ್ ಬಿಸ್ನೆಸ್ 6 ಸೆಟ್ಟಿಂಗ್ಸ್ ಪಾರ್ಟ್ನರ್ ರೋಲ್ಸ್ ಡಿಫೈನ್ BP ರೋಲ್ಸ್. ಓಕೆ, ಸೊ ಇಲ್ಲಿ BP ರೋಲ್ಸ್ನ ಡಿಫೈನ್ ಮಾಡಿದ್ವಲ್ವಾ. ಸೊ ಇವಾಗ ನಾನು ನಿಮಗೆ ಈ ABTM BP ರೋಲ್ನ ತೋರಿಸ್ತೀನಿ. ಸೇಮ್ ಅದೇ ಥರ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ನಾನು ಇವಾಗ ಎಕ್ಸಾಂಪಲ್ ತೋರಿಸ್ತಾ ಇರೋದು. ಇಲ್ಲಿ ನಾನು ಒಂದು ರೋಲ್ನ ಕ್ರಿಯೇಟ್ ಮಾಡಿ ಕ್ಯಾಟಗರಿನ ಸ್ಟ್ಯಾಂಡರ್ಡ್ ಕ್ಯಾಟಗರಿ FLVN00 ಮೇಂಟೈನ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು FI ವೆಂಡರ್ ಅಂತ. ಸೇಮ್ ಅದೇ ಥರ FI ಕಸ್ಟಮರ್ಗೆ FLCU ಇರುತ್ತೆ. ತೋರಿಸ್ತೀನಿ ನನಗೆ. ಸೊ ಇಲ್ಲಿ ನೋಡಿ FLCU ಇದೆಯಲ್ಲ, FLCU00 ಬಂದ್ಬಿಟ್ಟು FI ಕಸ್ಟಮರ್ಗೆ, FLCU01 ಬಂದ್ಬಿಟ್ಟು ಕಸ್ಟಮರ್ ಅಂದರೆ SD ಸೇಲ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಮಾಡ್ಯೂಲ್ಸ್ಗೆ ಯೂಸ್ ಆಗೋದಕ್ಕೆ. ಇದಕ್ಕೊಂದು BP ರೋಲ್ ಕ್ರಿಯೇಟ್ ಮಾಡ್ತೀರಾ, ಇದಕ್ಕೊಂದು BP ರೋಲ್ ಕ್ರಿಯೇಟ್ ಮಾಡ್ತೀರಾ, ಎರಡನ್ನೂ ಅಸೈನ್ ಮಾಡ್ತೀರಾ. ಅಷ್ಟೇ ಡಿಫ್ರೆನ್ಸ್. ಓಕೆ, ಸೊ ಅಸೈನ್ ಮಾಡಿಬಿಟ್ಟು ನಾರ್ಮಲ್ BP ಕ್ರಿಯೇಷನ್ಸ್ ಹೆಂಗೆ ಮಾಡಿದ್ರು ಹಂಗೆ ಕಸ್ಟಮರ್ ಕ್ರಿಯೇಷನ್ಸ್ ಮಾಡ್ತೀರಾ. ಕಸ್ಟಮರ್ ಕ್ರಿಯೇಷನ್ಸ್ ಮಾಡಿಬಿಟ್ಟು ಸೇಮ್ ಲೈಕ್ ಇನ್ನು ರೆಸಿಪ್ಟ್ ಎಂಟ್ರಿನ ಪೋಸ್ಟ್ ಮಾಡ್ತೀರಾ. ಸೊ ಇದು ಬಿಟ್ಟರೆ ಇದರಲ್ಲಿ ಏನು ಬೇರೆ ಏನೂ ಚೇಂಜಸ್ ಇಲ್ಲ, ಇಷ್ಟು ಮಾಡಬೇಕು. ಸೊ ಇಂಟಿಗ್ರೇಷನ್ ಏನು ಮಾಡಬೇಕು ಅದು ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ನೀವು APIRದು ನಾರ್ಮಲ್ ಸ್ಟ್ಯಾಂಡರ್ಡ್ ಪ್ರೋಸೆಸ್ ಏನಿದೆ ಇದನ್ನು ಮಾಡ್ಕೊಡಿ ಕಾನ್ಫಿಗರೇಷನ್. ಇಂಟಿಗ್ರೇಷನ್ ಹೆಂಗೆ ವರ್ಕ್ ಆಗುತ್ತೆ ನಾನು ಅದು ನಿಮಗೆ ಇವೆರಡು ನೀವು ಕಸ್ಟಮರ್ ಕ್ಲಿಯರ್ ಮಾಡಿದ್ಮೇಲೆ ಹೇಳ್ಕೊಡ್ತೀನಿ ನಾನು ನಿಮಗೆ. ಓಕೆ, ಸೊ ಇವಾಗ ಅದು ಬಿಟ್ಬಿಟ್ಟು ಬೇರೆ ಏನು ಡಿಸ್ಕಸ್ ಮಾಡೋಣ ಅಂದರೆ, ಒಂದು ಸೆಕೆಂಡ್ ಸ್ಕ್ರೀನ್ ಓಪನ್ ಮಾಡ್ತೀನಿ. ಸೊ FS00. ಓಕೆ, ಸೊ ಇಲ್ಲಿ FS00ದಲ್ಲಿ ನಾವು ಇಷ್ಟು GLSನ ಕ್ರಿಯೇಟ್ ಮಾಡಿದ್ದೀವಲ್ವಾ. ಇದ್ರ ಜೊತೆ ನಾವು ಅಡ್ವಾನ್ಸ್ GS ಕೂಡ ಕ್ರಿಯೇಟ್ ಮಾಡಿದ್ವಿ ಅಂದ್ಕೊತೀನಿ. ಕರೆಂಟ್ ಅಸೆಟ್ಸ್ ಎಲ್ಲ ಅದರ್ ಕರೆಂಟ್ ಅಸೆಟ್ಸ್ ಎಲ್ಲ ಯಾವ್ದಾರಲ್ಲ ಮೇ ಬಿ. ಓಕೆ, ಸೊ ಇಲ್ಲಿ ಯಾವುದೋ ಒಂದು ಅಡ್ವಾನ್ಸ್ ಇದೆ ಲಯಬಿಲಿಟೀಸ್. ಸೊ ನೋಡಿ, ಅಡ್ವಾನ್ಸ್ ರಿಸೀವ್ಡ್ ಬಂದ್ಬಿಟ್ಟು ಲಯಬಿಲಿಟೀಸ್ ಇದೆ. ಸೇಮ್ ಅದೇ ಥರ ಅಡ್ವಾನ್ಸ್ ಪೇಯ್ಡ್ ಬಂದ್ಬಿಟ್ಟು ನಿಮಗೆ ಅಸೆಟಲ್ಲಿದೆ. ಓಕೆ, ಸೊ ಇವೆರಡಿದೆ. ಸೊ ಇವೆರಡು ಎಗೇನೆಸ್ಟ್ ಅಡ್ವಾನ್ಸ್ ಪೇಯ್ಡ್ ಬಂದ್ಬಿಟ್ಟು ನಿಮ್ಗೆ ಏನು ಮಾಡಿದ್ದೀನಿ ನಾನು ಇಲ್ಲಿ ಕಂಟ್ರೋಲ್ ಡೇಟಾ ವೆಂಡರ್ ರಿಕನ್ಸಿಲೇಷನ್ ಮಾಡಿದ್ದೀನಿ. ಕರೆಕ್ಟಾ? ಸೊ ಇವಾಗ ನಾನು ಅಡ್ವಾನ್ಸ್ ಪೇ ಮಾಡಬೇಕು ವೆಂಡರ್ಗೆ. ಸೊ ಇವಾಗ ಫಸ್ಟ್ ಅದನ್ನು ಟ್ರೈ ಮಾಡೋಣ. ಓಕೆ, ಫಸ್ಟ್ ಟ್ರೈ ಮಾಡೋಣ. ಸೊ ಎರರ್ ಏನು ಬರುತ್ತೆ, ಏನಕ್ಕೆ ಬರುತ್ತೆ, ಸೊ ಅದನ್ನ ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ ನಾನು ನಿಮಗೆ. ಓಕೆ, ಫಸ್ಟ್ ಏನು ಮಾಡೋಣ, ಒಂದು ವೆಂಡರ್, ಇವಾಗ ಏನು ವೆಂಡರ್ಗೆ ನಾವು ಆಲ್ರೆಡಿ ಮಾಡಿದ್ದೀವಲ್ಲ, ಸೊ ಅದೇ ವೆಂಡರ್ಗೆ ಸೊ ಇವಾಗ ಒಂದು ಅಡ್ವಾನ್ಸ್ ಪೇಮೆಂಟ್ ಮಾಡೋಣ. ಓಕೆ, ಓಕೆ, ಸೊ F-48 ಇಲ್ಲಿ ಹಾಕ್ಬಿಡ್ತೀನಿ. ಎಕ್ಸೆಲ್ ಈಸಿ ಆಗುತ್ತೆ. ಸೊ ವೆಂಡರ್ ಅಡ್ವಾನ್ಸ್ ಡೌನ್ ಪೇಮೆಂಟ್. ಓಕೆ, ಸೊ ವೆಂಡರ್ಗೆ ಏನಾದ್ರು ನಾವು ಅಡ್ವಾನ್ಸ್ ಡೌನ್ ಪೇಮೆಂಟ್ನ ಮಾಡಿದ್ರೆ ಸೊ ಅದನ್ನ ಯಾವ ಥರ ಮೇಂಟೈನ್ ಮಾಡ್ತೀವಿ. ಓಕೆ, ಸೊ ಅದು ಸಪ್ರೇಟ್ ಸಿನಾರಿಯೋ. ಸೊ ಅದಕ್ಕೋಸ್ಕರನೇ ನಾನು ನಿಮ್ಗೆ ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಓಕೆ, ಸೊ ಇವಾಗ ಇಲ್ಲಿ ನಮ್ಮದು ನಾರ್ಮಲ್ ನಾವು ಇನ್ವಾಯ್ಸ್ ರೈಸ್ ಮಾಡೋ ಥರ ಟ್ರೈ ಮಾಡೋಣ. ಸೊ ಏನು ಎರರ್ ಬರುತ್ತೆ ನೋಡೋಣ. ಸೊ ಇವಾಗ ನಾವು ಮಾಡ್ತೀವಿ, ಅಡ್ವಾನ್ಸ್ನ ಪೇ ಮಾಡ್ತಾ ಇದ್ದೀವಿ. ಸೊ MRF ಆಗಿ ಸೊ ವೆಂಡರ್ ಅಕೌಂಟ್ ಮಾಡ್ಬಿಟ್ಟು ಸೇಮ್ ಅದನ್ನೇ ತೊಗೊಳೋಣ. ನಾವು ಒಂದೇ ವೆಂಡರ್ ಕ್ರಿಯೇಟ್ ಮಾಡಿದ್ವಲ್ವ, ಅದನ್ನೇ ತೊಗೊಳೋಣ. ಓಕೆ, ಸೊ ಇವಾಗ ಇಲ್ಲಿ ನಮ್ಮದು ಬ್ಯಾಂಕ್ GL. ಸೊ ಅಡ್ವಾನ್ಸ್ ಔಟ್ ಗೋಯಿಂಗ್ GL ಅಲ್ವಾ ಯೂಸ್ ಮಾಡೋದು ಪೇ ಮಾಡಬೇಕಾದ್ರೆ. ಸೊ ತೊಗೊಳೋಣ. ಸೊ ಇವಾಗ ಒಂದು 10,000 ಪೇ ಮಾಡ್ತಾ ಇದ್ದೀನಿ ಅಡ್ವಾನ್ಸ್ ಅಂತ ಮಾಡೋಣ. ಓಕೆ, ಸೊ 10,000 ಅಡ್ವಾನ್ಸ್. ಸೊ ಪ್ರಾಫಿಟ್ ಸೆಂಟರ್ 1010 ಹಾಕೊತೀನಿ.
ಓಕೆ. ಸೊ ಅಗೇನ್ ನೀವು ಟೆಕ್ಸ್ಟಲ್ಲಿ ಬೇಕು ಅಂದರೆ ಹಾಕೋಬೋದು. ಸೊ ಇಷ್ಟು ಹಾಕಿದ್ದೀನಿ. ಸೊ ಇಲ್ಲಿ ನಿಮಗೆ ನಾನು ಇನ್ನೊಂದು ಈ ಥರ ನಿಮಗೆ ಚೆಕ್ ಬಾಕ್ಸ್ ಇದ್ದರೆ, ಸೊ ಇದು ಏನಂತ ಹೇಳಿದ್ದೀರಾ ನಿಮಗೆ ನೆನಪಿದೆಯಾ? ಚೆಕ್ ಬಾಕ್ಸ್ ಇದ್ದರೆ ಏನಂತ ಹೇಳಿದೆ? ಮ್ಯಾಂಡೇಟ್ರಿ ಫೀಲ್ಡ್. ಎಸ್, ಮ್ಯಾಂಡೇಟರಿ ಅಂತ ಹೇಳಿದ್ದೆ. ಸೊ ಇವಾಗ ನಾವು ಈ ಫೀಲ್ಡ್ನ ಎಂಟರ್ ಮಾಡಿಲ್ಲ ಅಂದರೆ ಎರರ್ ಬರುತ್ತೆ. ಬಟ್ ನಮಗೆ ಸ್ಪೆಷಲ್ ಜಿಎಲ್ ಇಂಡಿಕೇಟರ್ ಅಂದರೆ ಏನು ಅಂತ ಗೊತ್ತಿಲ್ಲ. ಓಕೆ. ಸೊ ಇಫ್ ಯು ಟ್ರೈ ಟು ಕ್ಲಿಕ್ ಆನ್ ಎಂಟರ್, ಸೊ ಇಟ್ ವಿಲ್ ಶೋ ಇಟ್ ಇಸ್ ಅ ಮ್ಯಾಂಡೇಟರಿ. ಕರೆಕ್ಟ್. ಸೊ ಮ್ಯಾಂಡೇಟರಿ ಫೀಲ್ಡ್ ಅಂತ ತೋರಿಸ್ತಾ ಇದೆ. ಸೊ ಅಲ್ಲಿವರೆಗೂ ಇಲ್ಲಿ ಪೋಸ್ಟ್ ಆಪ್ಷನ್ನೇ ತೋರಿಸಲ್ಲ. ಫಸ್ಟ್ ಆಫ್ ಆಲ್ ನಿಮಗೆ ಇದು ಫ್ರೀಸ್ ಆಗಿರುತ್ತೆ. ಬಟ್ ಸ್ಟಿಲ್ ನಾವೀಗ ಈಗ ಸ್ಪೆಷಲ್ ಜಿಎಲ್ ಇಂಡಿಕೇಟರ್ ಗೊತ್ತಿಲ್ಲ ಅಲ್ವಾ ನಿಮಗೆ. ಸೊ ಇವಾಗ ಇದಕ್ಕೆ ಏನು ಮಾಡಬೇಕು ಸಿನಾರಿಯೋನ ನನ್ನ ನೋಡ್ತಾ ಹೋಗೋಣ. ಸೊ ಅದಕ್ಕೆ ಒಂದು ಸಿನಾರಿಯೋ ಇದೆ. ಓಕೆ. ಸ್ಪೆಷಲ್ ಜಿಎಲ್ ಸೊ ಸ್ಪೆಷಲ್ ಜಿಎಲ್ ಸಿನಾರಿಯೋಸ್ ಅಂತಲೇ ಆಗ್ತದೆ. ಓಕೆ. ಸೊ ಇದಕ್ಕೆ ಟಿ ಕೋಡ್ ಏನು ಬರುತ್ತೆ? ಸೊ 2 ಟಿ ಕೋಡ್ ಬರುತ್ತೆ. ಸೊ ಒಂದು FBKP, ಇನ್ನೊಂದು OKEO. ಓಕೆ. ಸೊ ಎರಡು ಸೇಮ್. ಏನು ಡಿಫ್ರೆನ್ಸ್ ಅಂತ ತೋರಿಸ್ತೀನಿ ನಿಮಗೆ. ಓಕೆ. ಸೊ FBKP ಆ್ಯಂಡ್ OKEO. ಸೊ ಇವಾಗ ಐ ವಿಲ್ ಓಪನ್ ನ್ಯೂ ಸ್ಕ್ರೀನ್. ಸೊ ಫಸ್ಟ್ ನಿಮಗೆ 2 ಸ್ಕ್ರೀನ್ ಓಪನ್ ಮಾಡ್ಕೊಂಡ್ಬಿಡ್ತೀನಿ. 2 ಸ್ಕ್ರೀನ್ಗೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಒಂದರಲ್ಲಿ FBKP ಓಪನ್ ಮಾಡ್ತೀನಿ, ಎಂಟರ್. ಸೊ ಈ ಸ್ಕ್ರೀನ್ ಓಪನ್ ಆಗಿದೆ ಇವಾಗ FBKPಲಿ. ಸೊ ಇನ್ನೊಂದರಲ್ಲಿ OKEO. ಓಕೆ. ಸಾರಿ, ನಾಟ್ OKEO, ಐ ಥಿಂಕ್ ಕಂಟ್ರೋಲಿಂಗ್ ಏನೇನು ಹಾಕಿ ಅಲ್ವಾ. OKEO. OBYR ಅಲ್ಲ, OBYX. ಓಕೆ. ಸೊ ಇದರಲ್ಲೂ ಕೂಡ ನಿಮಗೆ ಸ್ಪೆಷಲ್ ಜಿಎಲ್ ಇಂಡಿಕೇಟರ್ ಕಾನ್ಫಿಗರೇಷನ್ಸೇ ತೋರಿಸುತ್ತೆ. ಈಗ OBYR ಕೂಡ ಅದೇ ತೋರಿಸ್ತಾ ಇದೆ ನಿಮಗೆ. ಸೊ ಡಿಫ್ರೆನ್ಸ್ ಏನಂತ ಹೇಳ್ಬಿಡ್ತೀನಿ. ಸೊ ಇವಾಗ ನಾನು ಓಪನ್ ಮಾಡಿದ್ದು OBXR ಅಲ್ವಾ. ಸೊ OBXR ಅಲ್ಲಿ ಕೂಡ ನಿಮಗೆ ಸೊ ಮೇಂಟೈನ್ ಅಕೌಂಟ್ ಕಾನ್ಫಿಗರೇಷನ್ ಸ್ಪೆಷಲ್ ಜಿಎಲ್ ಇಂಡಿಕೇಟರ್ಸ್ ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ ನೀವು ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್ ಕೊಟ್ಟರೆ, ಸೊ ಅಗೇನ್ ನೀವು ಯಾವ್ದು ಅಕೌಂಟಿಂಗ್ ಟೈಪ್ ಡಿ ಅಂದರೆ ಏನು? ಅಕೌಂಟಿಂಗ್ ಟೈಪ್ ಡಿ ಅಂದರೆ ಏನು? ಡಿ ಅಂದರೆ ಕಸ್ಟಮರ್ ಇರಬೇಕು. ಎಸ್. ಸೊ ಅಕೌಂಟಿಂಗ್ ಟೈಪ್ ಕೆ ಅಂದರೆ ವೆಂಡರ್ ಅಂತ ಹೇಳಿದ್ದೆ. ಓಕೆ. ಸೊ ಇವಾಗ OBYRಗೂ ಸೊ OBXR ಸೇಮು. ಸೊ ನೀವು ಬೇಕಾದ್ರೆ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಹಾಕ್ಬಿಡ್ತೀನಿ ಟಿ ಕೋಡ್ಸ್ ಎಲ್ಲ. ಸೊ OBYR ಅದು. ಓಕೆ. ಸೊ OBXR. ಸೊ ಎಲ್ಲ ಇದು 2 ಕಸ್ಟಮರ್ಗೆ. FBKP ಬಂದ್ಬಿಟ್ಟು ಎಲ್ಲರೂ ತೊಗೊಳುತ್ತೆ. ಸೊ ಇಲ್ಲಿ ನಾವು ಒಂದು GL ಕೋಡ್ನ ಕ್ರಿಯೇಟ್ ಮಾಡಿಬಿಟ್ಟು ಸೊ ಅದಕ್ಕೆ ನೇಮು ಡಿಸ್ಕ್ರಿಪ್ಷನ್ ಹಾಕ್ಬಿಟ್ಟು ಮೇಂಟೈನ್ ಮಾಡ್ಬೋದು. ಓಕೆ. ಸೊ ಇಲ್ಲಿ ಆಲ್ರೆಡಿ ಎ ಅಂತ ತೋರಿಸ್ತಾ ಇದೆಯಲ್ಲ, ಸೇಮ್ ಇದೇ ಸಿನಾರಿಯಸ್ನ ಮೇಂಟೈನ್ ಮಾಡಬೇಕು, ಹೊಸದಾಗಿ ಮೇಂಟೈನ್ ಮಾಡೋದಾದ್ರೆ. ಓಕೆ. ಇವಾಗ ಆಲ್ರೆಡಿ ಡೌನ್ ಪೇಮೆಂಟ್ಗೆ ಒಂದಿದೆ ಎ ಅಂತ ಸ್ಟ್ಯಾಂಡರ್ಡ್, SAP ಸ್ಟ್ಯಾಂಡರ್ಡ್ ಇದು. ಓಕೆ. ಸೊ ಇದು ಆಲ್ರೆಡಿ OBYR ಇದೆ, ಬಟ್ ಇಟ್ ಈಸ್ ಫಾರ್ ಕಸ್ಟಮರ್. ಓಕೆ. ಸೊ ವಿಲ್ ಗೋ ಬ್ಯಾಕ್. ಸೊ OBYR ಚೆಕ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಸೊ OBYR ಇದು OBYR. ಓಕೆ. ಸೊ OBYR ಅಲ್ಲಿ ನಿಮಗೆ ಸೊ ಕಂಪ್ಲೀಟ್ ನಿಮಗೆ ವೆಂಡರ್ ತೋರಿಸ್ತಾ ಇದೆ. ಓಕೆ. ಸೊ OBXR ಅಲ್ಲಿ ಕಂಪ್ಲೀಟ್ ನಿಮಗೆ ಏನು ತೋರಿಸ್ತು? ಕಸ್ಟಮರ್ ತೋರಿಸ್ತು. ಬಟ್ FBKP ಏನು ತೋರಿಸುತ್ತೆ ಅಂದರೆ, ಸಿ ಇಟ್ ವಿಲ್ ಶೋ ಕಂಪ್ಲೀಟ್ ಅಕೌಂಟಿಂಗ್ ಕಾನ್ಫಿಗರೇಷನ್. ಓಕೆ. ಸೊ ಇದರಲ್ಲಿ ಓನ್ಲಿ ಸ್ಪೆಷಲ್ ಜಿಎಲ್ ಅಲ್ಲ, ಆಟೋಮೆಟಿಕ್ ಪೋಸ್ಟಿಂಗ್ ಇದೆ, ಪೋಸ್ಟಿಂಗ್ ಕೀ ಇದೆ, ಡಾಕ್ಯುಮೆಂಟ್ ಟೈಪ್ಸ್ ಇದೆ. ಸೊ ಎಲ್ಲರೂ ತೋರಿಸುತ್ತೆ ಇದರಲ್ಲಿ. ಓಕೆ. ಸೊ ನೀವು ಇಲ್ಲಿ ಬೇಕಾದರೂ ಕ್ರಿಯೇಟ್ ಮಾಡ್ಬೋದು ಅಗೈನ್. ಸೊ ಇಲ್ಲಿ ನಿಮಗೆ ಡಿಸ್ಪ್ಲೇ ತೋರಿಸ್ತಾ ಇದೆಯಲ್ಲ ಆಪ್ಷನ್ನು. ಸೊ ಇಲ್ಲಿ ಬೇಕಾದರೂ ನೀವು ಡಬಲ್ ಕ್ಲಿಕ್ ಮಾಡಿಬಿಟ್ಟು ಅಸೈನ್ ಮಾಡ್ಬೋದು. ಓಕೆ. ಸೊ ಅಗೇನ್ ನೀವು ಕ್ರಿಯೇಟ್ ಮಾಡಬೇಕು ಫಸ್ಟಿಂಗ್ ಸ್ಟಾರ್ಟಿಂಗ್ ಟೈಮಲ್ಲಿ ಫಸ್ಟ್ ಟೈಮ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದರೆ, ಸೊ ಇಲ್ಲಿ ನೀವು ಹೊಸದಾಗಿ ಸ್ಪೆಷಲ್ ಜಿಎಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಆಲ್ರೆಡಿ ಎಕ್ಸಿಸ್ಟಿಂಗ್ ಜಿಎಲ್ ಇವಾಗ ಇಲ್ಲಿ ನಾನು ತೋರಿಸ್ದೆ ಎ ಬಂದ್ಬಿಟ್ಟು ಅಡ್ವಾನ್ಸ್ಗೆ. ಸೊ ನಾವು ಇದನ್ನೇ ಯೂಸ್ ಮಾಡ್ಕೋಬೋದು ಅಂತ ಹೇಳ್ದೆ ಅಲ್ವಾ. ಸೊ ಇನ್ ಕೇಸ್ ನೀವು ಅದನ್ನೇ ಯೂಸ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಕೂಡ ಮಾಡ್ಬೋದು ಅದನ್ನು. ಸೊ ಇಲ್ಲೆಲ್ಲ ಡಿ ತೋರಿಸ್ತಾ ಇದೆ, ಕೆಳಗಡೆ ಎಲ್ಲ ಕೆ ತೋರಿಸ್ತಾ ಇದೆ. ಓಕೆ. ಸೊ ಇವಾಗ KA ಬೇಕು ನಮಗೆ ವೆಂಡರ್. ಸೊ ಇಲ್ಲಿ ಕೂಡ ಇದೆ. ಸೊ ಇಲ್ಲಿ ಕೂಡ ಡಬಲ್ ಕ್ಲಿಕ್ ಮಾಡಿಬಿಟ್ಟು ಸೊ ನೀವು GLನ ಅಸೈನ್ ಮಾಡ್ಬೋದು.
ಓಕೆ, ಚಾರ್ಟ್ ಆಫ್ ಅಕೌಂಟ್ TATM ತೋರಿಸುತ್ತೆ. ಸೊ ಇಲ್ಲಿ ನೀವು ಜಿ ಎಲ್ನ ಅಸೈನ್ ಮಾಡಬೇಕು. ಓಕೆ, ಸೊ ಬಟ್ ನಿಮಗೆ ಇಲ್ಲಿ ಏನು ತೋರಿಸ್ತಾ ಇದೆ, ಕಂಪ್ಲೀಟ್ ಫ್ರೀಸ್ ತೋರಿಸ್ತಾ ಇದೆ. ಓಕೆ, ಸೊ ಈ ಥರ ಫ್ರೀಸ್ ತೋರಿಸಿದ್ರೆ ನೀವು ಇಲ್ಲಿ ಏನು ಮಾಡಬೇಕು, ಫಸ್ಟ್ ಇಲ್ಲಿ ಮೇಂಟೈನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮೇಂಟೈನ್ ಮಾಡ್ಬೋದು, ಇಲ್ಲಿ ಫ್ರೀಸ್ ತೋರಿಸಿದ್ರೆ. ಸೊ ಒನ್ಸ್ ಯು ಮೇಂಟೈನ್ ಯು ಕ್ಯಾನ್ ಚೇಂಜ್ ಇಯರ್ ಆಲ್ಸೋ. ಓಕೆ, ಸೊ ನೀವು ಒಂದ್ಸಲ ಮೇಂಟೈನ್ ಮಾಡಿದ್ಮೇಲೆ ಇಲ್ಲಿ ಚೇಂಜಸ್ನ ಮಾಡ್ಕೋಬೋದು. ಸೊ ಇವಾಗ ನಾವೇನು ಮೇಂಟೈನ್ ಮಾಡಿಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ಕಂಪ್ಲೀಟ್ ಬ್ಲ್ಯಾಂಕ್ ತೋರಿಸ್ತಾ ಇದೆ. ಸೊ ಮೇಂಟೈನ್ ಮಾಡಬೇಕು ಅಂದರೆ ಇಲ್ಲಿ ಮೇಂಟೈನ್ ಮಾಡ್ಕೋಬೇಕು. ಓಕೆ, ಸೊ ಇದು BKP. ಸೊ ಇದು ಬಂದ್ಬಿಟ್ಟು ನಿಮಗೆ OB YR. ಸೊ YR XR ಡಿಫ್ರೆನ್ಸ್ ಇರುತ್ತೆ. ಸೊ ನೀವು ಯಾವ್ದು ಬೇಕೋ ಅದನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ನೀವು OB YRನ ಯೂಸ್ ಮಾಡ್ತಾ ಇದ್ದೀನಿ ನಾನು ಇವಾಗ. OB YR ಬಂದ್ಬಿಟ್ಟು ವೆಂಡರ್ಗೆ. ಓಕೆ, ಸೊ OB XR ಬಂದ್ಬಿಟ್ಟು ಕಸ್ಟಮರ್ಗೆ. ಸೊ ನಿಮಗೆ ಇಲ್ಲಿ ಎರಡನ್ನೂ ಮೇಂಟೈನ್ ಮಾಡಿದ್ದೀನಿ, OB YR OB XR. ಓಕೆ, ಸೊ ನೀವು ಎರಡು ರೆಫರೆನ್ಸ್ ಮಾಡ್ಕೊಂಡು ನೀವು ಯಾರು ಕ್ರಿಯೇಟ್ ಮಾಡಬೇಕೋ ಅದನ್ನ ಮೇಂಟೈನ್ ಮಾಡ್ಕೊಳ್ಳಿ. ಸರಿ, ಕ್ಲೋಸ್ ಆಯ್ತಲ್ಲ, ಸೇವ್ ಆಯ್ತು ಹೆಂಗೆ ಗೊತ್ತಿಲ್ಲ, ಚೆಕ್. ಓಕೆ, ಸೇವ್ ಆಗಿದೆ. ಓಕೆ, ಸೊ ಇವಾಗ ಮೇಂಟೈನ್ ಮಾಡೋಣ. ಸೊ ಇವಾಗ ರೀಕನ್ಸಿಲೇಷನ್ GLನ ಮೇಂಟೈನ್ ಮಾಡಬೇಕು, ಜೊತೆಗೆ ಸ್ಪೆಷಲ್ GLನ ಕೂಡ ಮೇಂಟೈನ್ ಮಾಡಬೇಕು. ಸೊ ರೀಕನ್ಸಿಲೇಷನ್ GL ಯಾವ್ದು ಮೇಂಟೈನ್ ಮಾಡಬೇಕು ನಾವು, ಸ್ಪೆಷಲ್ GL ಯಾವ್ದು ಮೇಂಟೈನ್ ಮಾಡಬೇಕು, ನಾವು ವೆಂಡರಿಗೆ ಪೇ ಮಾಡ್ತಾ ಇದೀವಿ. ಇವಾಗ ಯಾವ್ದು ಮಾಡಬೇಕು ಮೇಂಟೈನ್, ಇವಾಗ ನಾವು ಒಂದು GL ಅಡ್ವಾನ್ಸ್ ಕ್ರಿಯೇಟ್ ಮಾಡಿದ್ವಿ. ನೀವು GL ಅಕೌಂಟ್ ಕೂಡ ತೋರಿಸಿದ್ದೀನಿ ನಾನು. ಸೊ ಅಡ್ವಾನ್ಸ್ ಇವಾಗ ನಾವು ವೆಂಡರ್ ಮೇಂಟೈನ್ ಮಾಡ್ತಿದ್ವಿ. ಸೊ ವೆಂಡರ್ ಬಂದ್ಬಿಟ್ಟು ನೀವು ಅಡ್ವಾನ್ಸ್ ಪೇ ಮಾಡಿದ್ರೆ ಇಟ್ ವಿಲ್ ಬಿ ಅನ್ ಅಸೆಟ್, ರೈಟ್. ವೆಂಡರ್ಗೆ ಅಡ್ವಾನ್ಸ್ ಪೇ ಮಾಡಿದ್ರೆ ಕರೆಂಟ್ ಅಸೆಟ್. ಸೊ ಇವಾಗ ನಾವು ಸ್ಪೆಷಲ್ GLಗೆ ಯಾವ GLನ ಯೂಸ್ ಮಾಡಬೇಕು, ಸೊ ರೀಕನ್ಸಿಲೇಷನ್ GLಗೆ ಯಾವ GLನ ಯೂಸ್ ಮಾಡಬೇಕು, ಸುಮ್ಮನೆ ಗೆಸ್ ಮಾಡಿ. ಸೊ ನೀವು ಅಟ್ಲೀಸ್ಟ್ ಏನು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಗೊತ್ತಾಗುತ್ತೆ. ಸೊ ನಾನು ಆಮೇಲೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡೋದು. Outstanding account is in a reconciliation account. So which outstanding? Which one? So okay, outstanding is fine, correct. But which one we have created as an outstanding? It will be in a liabilities. Exactly. So it will be an liability. So and it will be an accounts payable GL. Payable. ಸೊ ಇವಾಗ ಪೇಯಬಲ್ GL ಏನಿದೆ, ಸೊ ಅದನ್ನು ನಾವು ರೀಕನ್ಸಿಲೇಷನ್ GL ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ 1402. ಓಕೆ, ಇದು ಬಂದ್ಬಿಟ್ಟು ನಿಮಗೆ ಅಕೌಂಟ್ಸ್ ಪೇಬಲ್ ರೀಕನ್ಸಿಲೇಷನ್ GL. ಸೊ ಸ್ಪೆಷಲ್ GLಗೆ ಸೊ ಯಾವ GL ಅಸೈನ್ ಮಾಡ್ಬೇಕು ನಾವು, ಸೊ ಇವಾಗ ಅಡ್ವಾನ್ಸ್ ಪೇಯ್ಡ್ ಏನಿದೆ, ಸೊ ಈ GL ಅಸೈನ್ ಮಾಡಬೇಕು. 210050 210050. ಸೊ ಇದನ್ನ ಅಸೈನ್ ಮಾಡಿ. ಸೊ ಈ ಥರ ಮಲ್ಟಿಪಲ್ ಏನಕ್ಕೆ ಆಪ್ಷನ್ಸ್ ಇದೆ ಅಂದರೆ, ನೀವು ಮಲ್ಟಿಪಲ್ ಸ್ಪೆಷಲ್ GLಸ್ನ ಯೂಸ್ ಮಾಡ್ಬೋದು. ಸೊ ಒಂದೇ ಸ್ಪೆಷಲ್ GL ಇಂಡಿಕೇಟರ್ಗೆ. ಓಕೆ, ಸೊ ಇಫ್ ಯು ವಾಂಟ್ ಟು ಯೂಸ್ ಎನ್ ಮಲ್ಟಿಪಲ್ ಸ್ಪೆಷಲ್ GL, ಸೊ ಅದು ಬೇಸ್ಡ್ ಆನ್ ರಿಕ್ವೈರ್ಮೆಂಟ್. ಓಕೆ, ಸೊ ಕೆಲವೊಬ್ರು ಮಲ್ಟಿಪಲ್ ಯೂಸ್ ಮಾಡ್ತಾರೆ, ಕೆಲವೊಬ್ರು ಸ್ಪೆಷಲ್ GLನೇ ಸಪ್ರೇಟ್ ಕ್ರಿಯೇಟ್ ಮಾಡ್ಕೊತಾರೆ. ಓಕೆ, ಸೊ ಇವಾಗ ಸೇವ್ ಮಾಡೋಣ. ಸೇವ್ ಆಯಿತು. ಓಕೆನಾ, ಇವಾಗ ಸೇವ್ ಆಯಿತು. ಐ ವಿಲ್ ಗೋ ಬ್ಯಾಕ್. ಓಕೆ, ಸೊ ಇವಾಗ BKP ಕೂಡ ನೀವು ಚೆಕ್ ಮಾಡ್ಕೋಬೋದು. ಸೊ ಇವಾಗ BKP ಬೇಕಂದ್ರೆ ಹೋಗಿ, ಸೊ ಇವಾಗ ಅಡ್ವಾನ್ಸ್ ಓಪನ್ ಮಾಡಿ. ಸೊ ಇಲ್ಲಿ ಆಲ್ರೆಡಿ ನಿಮಗೆ ಎಕ್ಸಿಸ್ಟಿಂಗ್ ತೋರಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಕೂಡ ಚೇಂಜಸ್ ಮಾಡ್ಬೋದು, ಬಟ್ ಇಲ್ಲಿ ಏನಕ್ಕೆ ನನಗೆ ಓಕೆ ಇಲ್ಲಿ ನೋಡಿ ಡಿಸ್ಪ್ಲೇ ಟು ಚೇಂಜ್. ಸೊ ಇಲ್ಲಿ ಸೊ ನಾನು ಆಲ್ರೆಡಿ ಇಲ್ಲಿ ಓಪನ್ ಮಾಡಿದ್ನಲ್ಲ, ಸೊ ಅದಕ್ಕೋಸ್ಕರ ಇರೋ ತೋರಿಸ್ತಾ ಇದೆ. ಸೊ ಈಗ ಕ್ಲೋಸ್ ಮಾಡಿದ್ರೆ ನೀವು ಅಲ್ಲಿ ಕೂಡ ಚೇಂಜಸ್ ಮಾಡ್ಕೋಬೋದು BKP. ಓಕೆ, ಸೊ ಅದನ್ನು ಕ್ಲೋಸ್ ಮಾಡೋದ್ರಿಂದ ಸೊ ಇಲ್ಲಿ ಕೂಡ ನಾವು ಮೇಂಟೈನ್ ಮಾಡ್ಕೋಬೋದು ಬೇಕು ಅಂದರೆ. ಸೊ ಒನ್ಸ್ ಯು ಹ್ಯಾವ್ ಟು ಮೇಂಟೈನ್ ಇನ್ OB YR ಆ್ಯಂಡ್ OB XR. ಓಕೆ, ಸೊ ಇವಾಗ ಈ ಕಾನ್ಫಿಗರೇಷನ್ಸ್ ಆಯ್ತಲ್ವಾ. ಸೊ ನಾವು ಇವಾಗ ಅಡ್ವಾನ್ಸ್ದು ಒಂದು ಸ್ಪೆಷಲ್ GL ಕಾನ್ಫಿಗರೇಷನ್ಸ್ದು ನಿಮ್ಗೊಂದು ಸಿನಾರಿಯೋ ತೋರಿಸಿದ್ದೀನಿ. ಓಕೆ, ಸೊ ಇವಾಗ ಆ ಸಿನಾರಿಯೋಗೆ ನಾವು ಅಡ್ವಾನ್ಸ್ ಪೇ ಮಾಡೋಣ. ಸೊ ಇವಾಗ ಸ್ಪೆಷಲ್ GL ಇಂಡಿಕೇಟರ್ ಏನು ಹಾಕ್ಬೇಕು ನಾನು, F. ಹ್ಞೂ A. ಎಸ್. ಸೊ A ಹಾಕಬೇಕು. ಸೊ ನಾವು A ಅಲ್ವಾ ಮೇಂಟೈನ್ ಮಾಡಿದ್ದು ಡೌನ್ ಪೇಮೆಂಟ್ಗೆ. ಸೊ A ಹಾಕಬೇಕು. ಸೊ A ಹಾಕ್ಬಿಟ್ಟು ಎಂಟರ್ ಕೊಡಿ. ಸೊ ಇವಾಗ ಅಮೌಂಟು 10,000 rupees ಆಲ್ರೆಡಿ ಅಲ್ಲಿ ಎಂಟರ್ ಮಾಡಿದ್ದೀವಿ. ಸೊ ಸೇಮ್ 10,000 rupeesನ ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ಅಗೇನ್ ಇಲ್ಲಿ ನೀವು ಕಾಸ್ಟ್ ಸೆಂಟರ್ಸ್ ಎಲ್ಲ ಆಗಬೇಕು. ಓಕೆ, ಸೊ ಇದು ಕಾಸ್ಟ್ ಅಲ್ವಾ. ಸೊ 10 ಇದೆ ತಗೊಳ್ತೀವಿ. ಅಗೇನ್ ಪ್ರಾಫಿಟ್ ಸೆಂಟರ್. ಸೊ 1010 ಪ್ರಾಫಿಟ್ ಸೆಂಟರ್. ಆ್ಯಂಡ್ ಅಸೈನ್ಮೆಂಟ್ ಬೇಕಂದ್ರೆ ಏನಾದ್ರು ಅಸೈನ್ಮೆಂಟ್ನ ಮಾಡ್ಬೋದು. ಸೊ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ಬೋದು ಅಡ್ವಾನ್ಸ್ ಪೇಮೆಂಟ್. ಓಕೆ, ಸೊ ಇವಾಗ ಡಾಕ್ಯುಮೆಂಟ್ ಆ್ಯಂಡ್ ಸ್ಟಿಮ್ಯುಲೇಟ್.
ಸೊ ಇವಾಗ ಎಂಟ್ರಿ ನೋಡಿ, ಎಂಟ್ರಿ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಎಂಟ್ರಿ ನೋಡಿ, ಸೊ ಇವಾಗ ವೆಂಡರ್ ಅಕೌಂಟ್ ಡೆಬಿಟ್ ಆಗ್ತಾ ಇದೆ ಆ್ಯಂಡ್ ಔಟ್ ಗೋಯಿಂಗ್ ಬ್ಯಾಂಕ್ ಅಕೌಂಟು ಕ್ರೆಡಿಟ್ ಆಗ್ತಾ ಇದೆ. ಸೊ ನೀವು ಲೈಕ್ ಇನ್ವಾಯ್ಸ್ ರೈಸ್ ಮಾಡಿದಾಗ ಏನು ಎಂಟ್ರಿ ಆಗ್ತಾ ಇತ್ತು, ಪೇಮೆಂಟ್ ಮಾಡಿದಾಗ ಏನು ಎಂಟ್ರಿ ಆಗ್ತಾ ಇತ್ತು ಅಂತ ನಿಮ್ಗೆ ಗೊತ್ತು. ಸೊ ಇವಾಗ ಇದು ಪೇಮೆಂಟ್ ಎಂಟ್ರಿ ರೈಸ್ ಆಗ್ತಾ ಇದೆ. ಸೊ ಬಿಕಾಸ್ ನಾವು ವಿ ಆರ್ ಪೇಯಿಂಗ್ ಎನ್ ಅಡ್ವಾನ್ಸ್. ಬಟ್ ಸ್ಪೆಷಲ್ ಜಿ ಎಲ್ ಇಂಡಿಕೇಟರ್ ಇಲ್ಲಿ ಇನ್ಕ್ಲೂಡ್ ಆಗಿದೆ. 29 ಸ್ಪೆಷಲ್ ಜಿ ಎಲ್ ಡೆಬಿಟ್ ಪೋಸ್ಟಿಂಗ್ ಕೀ. ಓಕೆ, ಆ ಸ್ಪೆಷಲ್ ಜಿ ಎಲ್ ಯಾವುದಿದೆ ಅದು ಇಲ್ಲೇ ಬಂದ್ಬಿಡುತ್ತೆ. ಓಕೆ, 29A. ಓಕೆನಾ. ಸೊ ನಾವಿವಾಗ 29Aಗೆ 10,000 rupeesನ ಪೇ ಮಾಡ್ತಾ ಇದ್ದೀವಿ ಅಂದರೆ ಇಟ್ ವಿಲ್ ಟ್ರಿಗರ್ ಟು ದ ಬೋತ್ ಜಿ ಎಲ್ಸ್ ಪೋಸ್ಟ್. ಸೊ ಇವಾಗ ಏನೇನು ಮಾಡಿದೆ, ಪೋಸ್ಟ್ ಮಾಡಿದ್ದೀನಿ, ರೈಟ್. ಸೊ ಐ ವಿಲ್ ಡಿಸ್ಪ್ಲೇ ದಿಸ್ ಫಸ್ಟ್. ಡಿಸ್ಪ್ಲೇ. ಸೊ ಇದು ಡಾಕ್ಯುಮೆಂಟ್ ಅಲ್ವಾ. ಸೊ ಇವಾಗ ಲೈನ್ ಐಟಮ್ಸ್ನ ಚೆಕ್ ಮಾಡೋಣ. ಸೊ ವೆಂಡರ್ ಲೈನ್ ಐಟಮ್ ಇದು. ಸೊ ವೆಂಡರ್ ಲೈನ್ ಐಟಮ್ನ ರಿಫ್ರೆಶ್ ಮಾಡ್ತೀನಿ. ಓಕೆ, ಸೊ ಇವಾಗ ವೆಂಡರ್ ಲೈನ್ ಐಟಮ್ನ ರಿಫ್ರೆಶ್ ಮಾಡಿದ್ದೀನಿ. ಸೊ ರಿಫ್ರೆಶ್ ಮಾಡಿದಾಗ ನಿಮಗೆ ಏನು ಚೇಂಜಸ್ ಆಗಿಲ್ಲ, ಕರೆಕ್ಟ್. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಜಿ ಎಲ್ ಅಕೌಂಟ್. ಸೊ ಜಿ ಎಲ್ ಅಕೌಂಟ್ನ ರಿಫ್ರೆಶ್ ಮಾಡ್ತೀನಿ. ಓಕೆ, ಸೊ ಜಿ ಎಲ್ ಅಕೌಂಟಲ್ಲೂ ನಮಗೆ ಏನೂ ಚೇಂಜಸ್ ತೋರಿಸ್ತಾ ಇಲ್ಲ, ರೈಟ್. ಸೊ ಇವಾಗ ನಾನು ಏನು ಮಾಡಬೇಕು, ಸೊ ಐ ವಿಲ್ ಗೋ ಬ್ಯಾಕ್. ಇನ್ನೊಂದು ಜಿ ಎಲ್ ತೊಗೊತೀನಿ. ಯಾವ ಜಿ ಎಲ್ ಅಂದರೆ ಬ್ಯಾಂಕ್ ಜಿ ಎಲ್ ತೊಗೊತೀನಿ. 3001 ಇದು ನಮ್ಮ ಬ್ಯಾಂಕ್ ಜಿ ಎಲ್. ಆ್ಯಂಡ್ ಒಂದು ಸ್ಪೆಷಲ್ ಜಿ ಎಲ್ ಇಂಡಿಕೇಟರ್ ಹಾಕಿದ್ವಲ್ವಾ, ಸೊ ಆ ಸ್ಪೆಷಲ್ ಜಿ ಎಲ್ ಕೂಡ ತೊಗೊಳ್ಳೋಣ. 210050. 210050. ಓಕೆ, ಸೊ ಆ್ಯಂಡ್ ಲಯಬಿಲಿಟಿ ಜಿ ಎಲ್ ಯಾವ್ದಿದೆ, ಓಕೆ ಇದು ಆಲ್ರೆಡಿ ತೊಗೊಂಡಿದ್ದೀವಿ ಅಕೌಂಟ್ಸಲ್ಲಿ. ಸೊ ಅದು ಆಲ್ರೆಡಿ ತೋರಿಸುತ್ತೆ, ಡೋಂಟ್ ವರಿ. ಸೊ ಇವಾಗ ಆಲ್ ಐಟಮ್ಸ್ ಕ್ಲಿಕ್ ಮಾಡಿದ್ದೀವಿ. ಸೊ ಎಕ್ಸಿಕ್ಯೂಟ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಮಗೆ ಸೊ ಯಾವ್ಯಾವ್ದು ಓಪನ್ ಲೈನ್ ಐಟಮಲ್ಲಿ ಇದೆ, ಸೊ ಯಾವ್ಯಾವ್ದು ಕ್ಲಿಯರ್ ಆಗಿಲ್ಲ ಎಲ್ಲ ಕ್ಲಿಯರಾಗಿ ತೋರಿಸ್ತೀವಿ. ಸೊ ಇವಾಗ ಅಡ್ವಾನ್ಸ್ ಅಗೇನೆಸ್ಟು ಇದು ಓಪನ್ ಐಟಮಲ್ಲಿದೆ. ಸೊ ಅಡ್ವಾನ್ಸ್ ಪೇ ಮಾಡಿರೋದು ಇದು ಕ್ಲಿಯರ್ ಆಗುತ್ತೆ ಯಾವಾಗ ನೀವು ಫುಲ್ ಪೇಮೆಂಟ್ ಕ್ಲಿಯರ್ ಮಾಡ್ತೀರಲ್ಲ ಆವಾಗ. ಓಕೆನಾ. ಸೊ ಇವಾಗ ಎಸ್ ಬಿ ಐ ಬ್ಯಾಂಕ್ ಬಂದ್ಬಿಟ್ಟು ಔಟ್ಸ್ಟ್ಯಾಂಡಿಂಗಲ್ಲಿ 10,000 rupees ಕೂಡ ಇದೆ. ಸೊ ಇದು ಅಡ್ವಾನ್ಸ್ ಪೇ ಮಾಡಿರೋದು ನಾವು. ಸೊ ಪೇಯಿಂಗ್ ಆನ್ ಅಡ್ವಾನ್ಸ್ ಟು MRF. ಸೊ ಈ ಅಡ್ವಾನ್ಸ್ ಪೇಮೆಂಟ್ ಏನಿದೆ, ಸೊ ಈ ಅಡ್ವಾನ್ಸ್ ಪೇಮೆಂಟು ಸೊ ಇಲ್ಲಿ ಎಲ್ಲ ಪೇಮೆಂಟು ಕೂಡ ಇಲ್ಲಿ ಔಟ್ಸ್ಟ್ಯಾಂಡಿಂಗಲ್ಲೇ ಇರುತ್ತೆ ಬಿಕಾಸ್ ಇಟ್ ಇಸ್ ಅನ್ ಔಟ್ ಗೋಯಿಂಗ್ ಬ್ಯಾಂಕ್ ಜಿ ಎಲ್. So once you run the BRS, it will get knock off between outgoing and incoming and it will trigger to the main bank GL. Okay. So ಇವಾಗ 10,000 ಇಲ್ಲಿ ಓಪನಿಂಗ್ಸ್ ಇದೆ ಆ್ಯಂಡ್ ಇಲ್ಲಿ ಕೂಡ ನಿಮಗೆ 10,000 rupees ತೋರಿಸುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಲಯಬಿಲಿಟೀಸಲ್ಲಿ ತೋರಿಸ್ತಾ ಇಲ್ಲ ಅಲ್ವಾ. ಸೊ ಇಲ್ಲಿ ತೋರಿಸ್ತಾ ಇಲ್ಲ, ಅಕೌಂಟ್ಸ್ ಪೇಬಲಲ್ಲಿ ನಿಮಗೆ ತೋರಿಸ್ತಾ ಇಲ್ಲ ಅಲ್ವಾ 10,000 ಅಂಡರ್ ಪೇಮೆಂಟ್ ಇನ್ವಾಯ್ಸ್ ಪರ್ಚೇಸಿಂಗ್. ಓಕೆ ಓಕೆ ಓಕೆ. ಸೊ ಇಲ್ಲಿ ನೋಡ್ಬೋದು 115003 ತೋರಿಸ್ತಾ ಇಲ್ಲ. ಓಕೆ, ಸೊ ಇವಾಗ ನಾನು ವೆಂಡರ್ ಲೈನ್ ಐಟಮಲ್ಲೂ ತೋರಿಸ್ತಾ ಇಲ್ಲ, ನಮಗೆ ಇಲ್ಲಿ ತೋರಿಸ್ಬೇಕಲ್ವ, ಅಟ್ಲೀಸ್ಟ್ ತೋರಿಸ್ತಾ ಇಲ್ಲ. ಏನು ತೋರಿಸ್ತಾ ಇಲ್ಲ ಅಂದರೆ ನೋಡಿ 115003 ತೋರಿಸ್ಬೇಕು. ಏನು ತೋರಿಸ್ತಾ ಇಲ್ಲ ಅಂದರೆ ನಾವು ಇಲ್ಲಿ ಸ್ಪೆಷಲ್ ಜಿ ಎಲ್ನ ಸೆಲೆಕ್ಟ್ ಮಾಡಿಲ್ಲ. ಸೊ ಇಲ್ಲಿ ನೋಡಿ ಇಲ್ಲಿ ಸ್ಪೆಷಲ್ ಜಿ ಎಲ್ ಟ್ರಾನ್ಸಾಕ್ಷನ್ ಅಂತ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಬೇಕು. ಸೊ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಎಕ್ಸಿಕ್ಯೂಟ್ ಕೊಟ್ಟರೆ ಅವಾಗ ಇಲ್ಲಿ ಬರುತ್ತೆ ಆಟೋಮೆಟಿಕ್ಕಾಗಿ. ಇಲ್ಲಿ ನೋಡ್ಬೋದು ಸಪ್ರೇಟ್ 10,000 rupees ಬಂದಿದೆ ಅಡ್ವಾನ್ಸ್ ಪೇಮೆಂಟು MRF ಅಂತ. ಓಕೆ, ಸೊ ಇವಾಗ ಅಡ್ವಾನ್ಸ್ನ ಪೇ ಮಾಡಿದ್ದೀವಿ ಅಂತ. ಓಕೆ, ಆ್ಯಂಡ್ ಇಟ್ ವಿಲ್ ಬಿ ಆನ್ ಡೆಬಿಟ್ ಬ್ಯಾಲೆನ್ಸ್ ಅಗೇನ್ಸ್ಟ್ ದ ವೆಂಡರ್. ಓಕೆ, ಸ್ಟಿಲ್ ಇಟ್ ವಿಲ್ ಬಿ ಇನ್ ಓಪನ್ ಐಟಮ್ ಬಿಕಾಸ್ ಇದು ಅಡ್ವಾನ್ಸ್ ಪೇಮೆಂಟ್ ಆಗಿರೋಲ್ಲ. ಫುಲ್ ಪೇಮೆಂಟ್ ಮಾಡ್ಬಿಟ್ಟು ಕ್ಲಿಯರ್ ಮಾಡಿದಾಗ ಸೊ ಯಾವಾಗ ನೀವು 2 ಪೇಮೆಂಟ್ ನಾಕ್ ಆಫ್ ಮಾಡ್ತೀರಾ, ಸೊ ಅವಾಗ ಇಟ್ ವಿಲ್ ಗೆಟ್ ಕ್ಲಿಯರ್. ಸೊ ದಟ್ ಟೈಮ್ ಇಟ್ ವಿಲ್ ಗೆಟ್ ಕ್ಲಿಯರ್ ಬಿಟ್ವೀನ್ ದ ಇನ್ವಾಯ್ಸ್ ಆ್ಯಂಡ್ ಅಡ್ವಾನ್ಸ್ ಪೇಮೆಂಟ್ ಆ್ಯಂಡ್ ಏನಾಗುತ್ತೆ, ಸೊ ರಿಮೈನಿಂಗ್ ಅಮೌಂಟು ಪೇ ಮಾಡಬೇಕಾಗುತ್ತೆ. ಸೊ ಇದು ಸ್ಪೆಷಲ್ ಜಿ ಎಲ್ ಇಂಡಿಕೇಟರ್ ಟ್ರಾನ್ಸಾಕ್ಷನ್ಸ್. ಓಕೆ, ಸೊ ಇದು ಅರ್ಥ ಆಯಿತಾ ಸ್ಪೆಷಲ್ ಜಿ ಎಲ್ದು? ಏನೋ ಡೌಟ್ ಇದೆಯಾ? ಅರ್ಥ ಆಯ್ತು. ಓಕೆ ಫೈನ್, ಗ್ರೇಟ್. ಸೊ ಇವಾಗ ನೀವೇನು ಮಾಡಿ ಅಂದರೆ ಇದು ನಾನು ವೆಂಡರಿಗೆ ತೋರಿಸಿದ್ದೀನಿ, ಸೇಮ್ ಕಸ್ಟಮರ್ಗೂ ಸೇಮ್ ಸಿನಾರಿಯೋಸ್ ಎಲ್ಲ ಸೇಮೇ ಇರುತ್ತೆ. ಬಟ್ ನೀವು ಇದು ಫಸ್ಟ್ ನೀವು ಕಸ್ಟಮರ್ದು ಏನು ಕಾನ್ಫಿಗರೇಷನ್ಸ್ ಇದೆ ಇದನ್ನು ಟ್ರೈ ಮಾಡಿ. ಸೊ ಇದನ್ನು ಟ್ರೈ ಮಾಡಿಬಿಟ್ಟು ನಿಮ್ಗೆ ಸ್ಟಿಲ್ ಏನಾದರೂ ಎರರ್ ಆ ಥರ ಇಶ್ಯೂಸ್ ಏನಾದ್ರು ಇತ್ತು ಅಂದರೆ ಸೊ ನಾನು ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ರಿಸಾಲ್ವ್ ಮಾಡ್ಕೊಡ್ತೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಂದರೆ ನೀವು ಟಿಲ್ ಮಂಡೇವರೆಗೂ ಟೈಮ್ ಇದೆಯಲ್ಲ, ಸೊ ಮಂಡೇವರೆಗೂ ಪ್ರಾಕ್ಟೀಸ್ ಮಾಡಿಕೊಂಡು ನೀವು ಕಾನ್ಫಿಗರೇಷನ್ ಮಾಡಿ, ಸೊ ಟ್ರಯಲ್ ಆ್ಯಂಡ್ ಎರರ್ ಮಾಡಿ, ಸೊ ಆಮೇಲೆ ನೋಡಿ. ಸರ್ ಇದು BP ರೋಲಲ್ಲಿ ನೀವು ನಂಬರ್ ರೇಂಜಸ್ ಕ್ರಿಯೇಟ್ ಮಾಡಿ ಮತ್ತೆ ಅಸೈನ್ ಮಾಡ್ತಿರಲ್ಲ, ಅದು ವೆಂಡರ್ಗೆ ಮತ್ತೆ ಕಸ್ಟಮರ್ ಎರಡಿಗೂ ಸೇಮೇನಾ? ಇಲ್ಲ, ಬೇರೆ ಬೇರೆ ಮೇಂಟೈನ್ ಮಾಡಿ. ಅದಕ್ಕೂ ಇಲ್ಲ ಅಂದರೆ ನಿಮಗೆ ನಂಬರ್ ರೇಂಜ್ ನೀವು ಸೇಮೇ ಮೇಂಟೈನ್ ಮಾಡಿದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಷ್ಟೇ. ಮಾಡ್ಬೋದು, ಯು ಕ್ಯಾನ್ ಮೇಂಟೈನ್ ದ ಸೇಮ್ ರೇಂಜೇ ಮೇಂಟೈನ್ ಮಾಡ್ಬೋದು. ಈಗ ಪ್ರಾಕ್ಟೀಸ್ಗೋಸ್ಕರ ನೀವು ಮಾಡ್ಬೋದು, ಬಟ್ ರಿಯಲ್ ಟೈಮ್ ಸಿನಾರಿಯೋಸಲ್ಲಿ ಡಿಫ್ರೆಂಟ್ ಮೇಂಟೈನ್ ಮಾಡ್ಕೊಂಡಿರ್ತಾರೆ. ಓಕೆ, ಸೊ ಏನಕ್ಕೆ ಕ್ಲೈಂಟ್ ಡಿಫ್ರೆಂಟ್ ಮೇಂಟೈನ್ ಮಾಡ್ತಾರೆ ಅಂದರೆ ಸೊ ವೆಂಡರ್ಗೂ ಕಸ್ಟಮರ್ಗೂ ನಂಬರ್ ರೇಂಜಸ್ ನೋಡೋದೇ ಐಡೆಂಟಿಫೈ ಮಾಡ್ಬಿಡ್ಬೋದು ಅವರು. ಸೊ ವೆಂಡರ್ ಯಾರು ಕಸ್ಟಮರ್ ಯಾರು ಅಂತ. ಸೊ ಇಲ್ಲಾಂದರೆ ಐಡೆಂಟಿಫೈ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಅವ್ರು ಕಂಪ್ಲೀಟ್ ರೋಲ್ ಎಲ್ಲ ನೋಡಬೇಕಾಗುತ್ತೆ. ಅವ್ರಿಗೆ ರೋಲ್ ಏನು ಅಂತ ಗೊತ್ತಿರಲ್ಲವ, ಸೊ ಅವ್ರಿಗೆ ರೋಲ್ ಬಗ್ಗೆ ಐಡಿಯಾ ಇಲ್ಲ. ಅಂದ್ರೆ ಕಸ್ಟಮರ್ ಗ್ರೂಪಿಗೆ ನಂಬರ್ ರೇಂಜ್ ಕ್ರಿಯೇಟ್ ಮಾಡಿ ಅಸೈನ್ ಮಾಡ್ತೀವಿ, ಇವಾಗ ನೀವು ಫಸ್ಟ್ ಇಲ್ಲಿ ಮಾಡಿದಿರಲ್ಲ ಆ ತರ. ಓಕೆ, ಬಟ್ ನಾನು ಕೇಳ್ತಿರೋದು ಸರ್ ಇದು BP ರೋಲ್ ಅಲ್ಲಿ ಮಾಡ್ತೀವಲ್ಲ,
ಅದು ಹೇಗೆ ಸರ್ ಇವಾಗ ಅದೇ ಹಿಂಗೆ ಹೇಳಿದ್ದು ಕಸ್ಟಮರ್ಗೆ? ಬಿ ಪಿ ಓಲ್ಗೆ ಹೇಳಿದ್ದು ನಾನು ಇವಾಗ. ಸೊ ನೀವು ಸರ್ ಅದು ವೆಂಡರ್ ಪಾಸ್ ಕಸ್ಟಮರ್ಗೆ ನೀವು ಸಪರೇಟ್, ಅಲ್ಲೇ ಸೇಮ್ ಪಾತೆ. ಒಂದು ಸೆಕೆಂಡ್ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಬಿ ಪಿ ರೋಲ್ಸ್ ಕ್ರಿಯೇಟ್ ಮಾಡಿದಾಗ ಇಲ್ಲಿ ನಮಗೆ ನಂಬರ್ ರೇಂಜ್ ಇದೆ ನೋಡಿ. ಸೊ ಇಲ್ಲೇ ನಂಬರ್ ರೇಂಜ್ ಇದೆ. ಸೊ ಇಲ್ಲೇ ನೀವು ಸಪರೇಟ್ ಬೇರೆ ಬೇರೆ ಡಿಫೈನ್ ಮಾಡಿಕೊಂಡು ಅದನ್ನ ಅಸೈನ್ ಮಾಡ್ಕೋಬೋದು. ಬಟ್ ನಿಮಗೆ ನಾನೇನು ಹೇಳ್ತೀನಿ ಗೊತ್ತಾ, ಇದ್ರಲ್ಲಿ ನೀವು ಸೇಮ್ ಯೂಸ್ ಮಾಡಿದ್ರೂ ನಿಮ್ಗೇನು ಪ್ರಾಬ್ಲಮ್ ಆಗೋದಿಲ್ಲ. ನೀವು ಯಾವಾಗ ಎಕ್ಸ್ಪೆನ್ಷನ್ ಮಾಡ್ತೀರಲ್ವಾ ವೆಂಡರು ಕಸ್ಟಮರ್ಗೆ, ಅದು ಡಿಪೆಂಡ್ಸ್ ಆಗೋದು ನೀವು ಅಲ್ಲಿ ವೆಂಡರ್ ನಂಬರ್ ರೇಂಜಸ್. ಇವಾಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನಂಬರ್ ರೇಂಜ್ ಮೇಂಟೈನ್ ಮಾಡಿದ್ದಲ್ವಾ, ಒಂದು ಸೆಕೆಂಡ್ ತೋರಿಸ್ತೀನಿ ನಿಮಗೆ. TM ಅಂತ ಇಲ್ಲ, ನನಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಓಕೆ. ಸೊ ಇವಾಗ ಎಲ್ಲದಕ್ಕೂ ಇದೇ ಮೇಂಟೈನ್ ಮಾಡಿದ್ದು ನಾನು TMನ ಬಿಡಿ. ಸೊ ಇವಾಗ ನಾವು TATM ಗ್ರೂಪಿಂಗಿಗೆ ಸೊ ಇವಾಗ TM ಅಂತ ಮೇಂಟೈನ್ ಮಾಡಿದ್ದೀವಿ, ಕರೆಕ್ಟಾ? ಸೊ ಇದು ಬಂದ್ಬಿಟ್ಟು ವೆಂಡರ್ ಗ್ರೂಪಿಂಗ್ ಮಾಡಿದ್ದೀವಿ. ಓಕೆ. ಸೊ ವೆಂಡರ್ ಗ್ರೂಪಿಂಗ್ ಮಾಡೋದ್ರಿಂದ ಸೊ ಇದು ಬಂದ್ಬಿಟ್ಟು ನಿಮಗೆ ವೆಂಡರ್ಗೂ ಯೂಸ್ ಮಾಡ್ಬೋದು, ಕಸ್ಟಮರ್ಗೂ ಯೂಸ್ ಮಾಡ್ಬೋದು. ಸೇಮ್ ರೇಂಜ್ ಬಿ ಪಿ ಕ್ರಿಯೇಟ್ ಮಾಡ್ಬೇಕಾದ್ರೆ. ಬಟ್ ನೀವು ಯಾವಾಗ ಎಕ್ಸ್ಪ್ಯಾಂಡ್ ಮಾಡ್ತೀರಾ, ಸೊ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಬೇಕಾದ್ರೆ ಅದೇನಾಗುತ್ತೆ, ನಿಮಗೆ ಪರ್ಟಿಕ್ಯುಲರ್ ಯಾವ ಕಸ್ಟಮರ್ ರೇಂಜ್ ಕ್ರಿಯೇಟ್ ಮಾಡ್ತೀರಾ ಅದ್ರ ಮುಖಾಂತರ ಎಕ್ಸ್ಟೆಂಡ್ ಆಗುತ್ತೆ. ಇವಾಗ ನಾವು ಫಾರ್ ಎಕ್ಸಾಂಪಲ್ TMಗೆ ಏನು ರೇಂಜ್ ಇದೆ ಇಲ್ಲಿ ಚೆಕ್ ಮಾಡ್ಬೇಕು. ಇಲ್ಲಿ ನೋಡಿ TMಗೆ ಏನು ರೇಂಜ್ ಇದೆ ನೋಡಿ, 7001 ಇದೆ, ಕರೆಕ್ಟಾ? ಸೊ ನೀವು ಬಿ ಪಿ ಕ್ರಿಯೇಟ್ ಮಾಡ್ಬೇಕಾದ್ರೆ ಇವಾಗ 7003ವರೆಗೂ ನಾವು ವೆಂಡರ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ಇದರಿಂದ ಮುಂದಕ್ಕೆ 7004 ಕ್ರಿಯೇಟ್ ಆಗುತ್ತೆ ಬಿ ಪಿ. ಬಟ್ ನೀವು ಯಾವಾಗ ಎಕ್ಸ್ಪ್ಯಾಂಡ್ ಮಾಡ್ತೀರಲ್ವಾ, ಸೊ ಎಕ್ಸ್ಪ್ಯಾಂಡ್ ಮಾಡಿದಾಗ ಲೈಕ್ ವೆಂಡರ್ಗೆ ಎಕ್ಸ್ಟೆಂಡ್ ಮಾಡಿದಾಗ ಐ ವಿಲ್ ಶೋ ಯು ವಿಚ್ ನಂಬರ್ ಏನು ಇದೆ. ಸೊ ಈ ನಂಬರ್ ಏನು ತೊಗೊಳಲ್ಲ, ಅವಾಗ ಬಂದ್ಬಿಟ್ಟು ನಿಮಗೆ ಫೈನಾನ್ಸ್ ನಂಬರ್ ಏನು ತೊಗೊಳುತ್ತೆ. ಸೊ ಇದು ಫೈನಾನ್ಸ್ ಅಕೌಂಟಿಂಗ್ ಡೇಟ್ ಆಫ್ ಆಪರೇಷನ್ಸ್ ಕಸ್ಟಮರ್. ಓಕೆ, ಕಸ್ಟಮರ್ ಇದೆಲ್ಲ ವೆಂಡರ್ ತೋರಿಸ್ಬೇಕು ಇವಾಗಲ್ಲ. ಸಪ್ಲೈಯರ್ ಅಕೌಂಟ್, ಮಾಸ್ಟರ್ ಡೇಟಾ, ಆಪರೇಷನ್ಸ್. ಸೊ ಇಲ್ಲಿ ನಿಮಗೆ ನಂಬರ್ ಏನು ತೋರಿಸ್ತೀನಿ. ಸೊ ಇಲ್ಲಿ ನಾನು 1 lakh ಏನೋ ಮೇಂಟೈನ್ ಮಾಡಿದ್ದೀನಿ ರೇಂಜ್, ಕರೆಕ್ಟಾ? ಸೊ ಇಲ್ಲಿ ನೋಡಿ, ಸೊ ಇವಾಗ ನಾನು ಏನು ರೇಂಜ್ ಮೇಂಟೈನ್ ಮಾಡಿದ್ನೋ ಅದೇ ರೇಂಜ್ನ ತೋರಿಸುತ್ತೆ ಅಲ್ಲಿ. ಸೊ ಇವಾಗ ನಾವೇನು ಮೇಂಟೈನ್ ಮಾಡಿದ್ವಿ, TM ಅಥವಾ TATVನ? ಓಕೆ, TATV ಮೇಂಟೈನ್ ಮಾಡಿದ್ದೀವಿ TM ರೇಂಜ್ನ. ಸೊ ಈ ರೇಂಜ್ ಏನಿದೆ ನೋಡ್ಕೊಳ್ಳೋಣ. ಇಲ್ಲಿ 1,10,00 ಸಮಥಿಂಗ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ನೋಡಿ, ಸೊ ಈ ರೇಂಜ್ ಪಿಕ್ ಆಗುತ್ತೆ ವೆಂಡರ್ಗೆ. ನೀವು ಕಸ್ಟಮರ್ಗೆ ಮೇಂಟೈನ್ ಮಾಡಿದಾಗ ನೀವು ಕಸ್ಟಮರ್ಗೆ ಏನು ರೇಂಜ್ ಮೇಂಟೈನ್ ಮಾಡ್ತೀರಲ್ಲ ಅದು ಪಿಕ್ ಆಗುತ್ತೆ. ಓಕೆನಾ? ಸೊ ಡಿಫ್ರೆನ್ಸ್ ಏನಂದರೆ ಬಿ ಪಿಗೆ ನೀವು ಯಾವಾಗ್ಲೂ ಇದು ಗ್ರೂಪ್ ಆಗಿರೋದ್ರಿಂದ ಬಿ ಪಿ ಅಂದರೆ ಬಿಸ್ನೆಸ್ ಪಾರ್ಟ್ನರ್ ಎರಡಕ್ಕೂ ಬರುತ್ತೆ, ಕಸ್ಟಮರ್ ಆ್ಯಂಡ್ ವೆಂಡರ್ಗೆ. ಸೊ ನೀವು ಸಪ್ರೇಟ್ ಕ್ರಿಯೇಟ್ ಮಾಡಿಬಿಟ್ಟು ಸಪ್ರೇಟ್ ಅಸೈನ್ ಮಾಡಿದ್ರೂ ಕೂಡ ಸಪ್ರೇಟ್ ಗ್ರೂಪಿಂಗ್ ಕ್ರಿಯೇಟ್ ಮಾಡಿಬಿಟ್ಟು ಮೇಂಟೈನ್ ಮಾಡಿ ಅಸೈನ್ ಮಾಡ್ತೀರಾ. ಸೊ ಇವಾಗ ಸಪ್ರೇಟ್ ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ಕಂಟಿನ್ಯೂಸ್ ಆಗಿ ಕ್ರಿಯೇಟ್ ಆಗ್ತಿರುತ್ತೆ ನಂಬರ್. ಇವಾಗ 1 lakh ಇಂದ ನೀವು ಮಾಡಿದಿರಲ್ಲ, ಇದು 1 lakh ಬಂದ್ಬಿಟ್ಟು ವೆಂಡರ್ಗೆ, ಓಕೆ. ಇದು ಬಂದ್ಬಿಟ್ಟು ವೆಂಡರ್ಗೆ. ನೀವು ಕಸ್ಟಮರ್ಗೆ ಮತ್ತೆ ಮೇಂಟೈನ್ ಮಾಡ್ತಿರಲ್ಲ. ಇವಾಗ ಇದು ವೆಂಡರ್ ರೇಂಜು. ಸೊ ಇವಾಗ ಕಸ್ಟಮರ್ಗೆ ನೋಡಿ, ಸೊ ಕಸ್ಟಮರ್ ರೇಂಜ್ ಬಂದ್ಬಿಟ್ಟು ನೀವು ಇಲ್ಲಿ ಮೇಂಟೈನ್ ಮಾಡ್ತೀರಾ ಕಸ್ಟಮರ್ ಅಕೌಂಟ್ಸಲ್ಲಿ. ಸೊ ಕಸ್ಟಮರ್ ಅಕೌಂಟ್ಸ್ಗೆ ಡಿಫ್ರೆಂಟ್ ನೀವೇನು ಮಾಡ್ತೀರಾ, ಅಕೌಂಟಿಂಗ್ ಗ್ರೂಪ್ನ ವಿತ್ ಸ್ಕ್ರೀನ್ ಲೇಔಟ್ ಡಿಫೈನ್ ಮಾಡ್ತೀರಾ. ಸೊ ಈ ಅಕೌಂಟಿಂಗ್ ಗ್ರೂಪ್ಗೆ ನೀವೇನು ಮಾಡ್ತೀರಾ, ಲೈಕ್ ಕಸ್ಟಮರ್ ಅಕೌಂಟಿಂಗ್ ಗ್ರೂಪ್ಗೆ ನಂಬರ್ ರೇಂಜ್ನ ಕ್ರಿಯೇಟ್ ಮಾಡಿಬಿಟ್ಟು ಆ ಕಸ್ಟಮರ್ ಅಕೌಂಟಿಂಗ್ ಗ್ರೂಪ್ಗೆ ಅಸೈನ್ ಮಾಡ್ತೀರಾ, ಈ ಗ್ರೂಪ್ಗೆ. ಸೊ ಈ ಗ್ರೂಪಿಗೆ ಅಸೈನ್ ಮಾಡಿದ್ರೆ ನೀವು ವೆಂಡರ್ಗೆ ಎಕ್ಸ್ಟೆಂಡ್ ಮಾಡಿದಾಗ ಈ ರೇಂಜ್ನ ಪಿಕ್ ಆಗುತ್ತೆ. ಓಕೆ ಮತ್ತೆ ಏನೋ ಡೌಟ್ ಇದೆಯಾ ಸರ್? ಇದರಲ್ಲಿ ಕ್ಲಿಯರ್ ಆಯ್ತು. ಬಟ್ BP ರೋಲ್ ಅಲ್ಲಿ ನಂಬರ್ ರೇಂಜ್ ಅಸೈನ್ ಮಾಡೋದ್ರಿಂದ ಅದು ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಬಿ ಪಿ ರೋಲಲ್ಲಿ ತೋರಿಸ್ತೀನಿ. ಇಲ್ಲ ನೋಡಿ, ಸೊ ಇವಾಗ ನಾವು ಬಿ ಪಿ ರೋಲಲ್ಲಿ ನಾವು ಡಿಫ್ರೆಂಟ್ ಗ್ರೂಪಿನ ಕ್ರಿಯೇಟ್ ಮಾಡ್ತೀವಿ. ಸೊ ಇದು ಬಂದ್ಬಿಟ್ಟು ಬಿ ಪಿ ರೋಲ್ಗೆ, ಗ್ರೂಪಿಂಗ್ಸ್ಗೆ, ಓಕೆನಾ? ಬಟ್ ನೀವು ಈ ಗ್ರೂಪಿಂಗ್ಸ್ಗೆ ಇಲ್ಲಿ ಏನು ಡಿಫೈನ್ ಮಾಡಿರ್ತೀವಲ್ಲ ರೋಲ್ ಗ್ರೂಪಿಂಗ್ಸು, ಈ ಗ್ರೂಪಿಂಗ್ಸ್ಗೆ ಅಸೈನ್ ಮಾಡೋದಾದ್ರೆ ಇಲ್ಲಿ ನಾವು ಹೊಸ್ದಾಗಿ ಕ್ರಿಯೇಟ್ ಮಾಡ್ತೀವಿ ಗ್ರೂಪ್ನ. ಓಕೆ. ಸೊ ಇಲ್ಲಿ ಆಲ್ರೆಡಿ ನಾವೇನು ಮಾಡಿದ್ವಿ, TATM ಅಂತ ಕ್ರಿಯೇಟ್ ಮಾಡಿದ್ವಿ, ಕರೆಕ್ಟ್? TATM ಅಂತ. ಸೊ ಈ TATMಗೆ ನಾವು ಇದನ್ನ ಅಸೈನ್ ಮಾಡಿದ್ದೀವಿ. ಇದು ಬಂದ್ಬಿಟ್ಟು ವೆಂಡರ್ಗೆ. ಸೊ ನೀವು ಫಾರ್ ಎಕ್ಸಾಂಪಲ್ ನೀವು ಬೇರೆ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ, ಇವಾಗ ಕಸ್ಟಮರ್ಗೆ TATC ಅಂತ ಯಾರು ಹೊಸ್ದಾಗಿ ಗ್ರೂಪಿಂಗ್ ಮೇಂಟೈನ್ ಮಾಡಿದ್ರೆ, ಸೊ ಆ ಗ್ರೂಪಿಗೆ ಯಾರು ಬೇಕೋ ನೀವು ಅದನ್ನ ಅಸೈನ್ ಮಾಡ್ತೀರಾ. ಸೊ ಇಲ್ಲ ಅಂದರೆ ಒಂದೇ ಸೇಮ್ ಮೇಂಟೈನ್ ಮಾಡ್ಕೊತೀರಾ. ಸೊ ಇಂಪ್ಯಾಕ್ಟ್ ಮಾತ್ರ ಚೇಂಜಸ್ ಆಗುತ್ತೆ ಅಷ್ಟೇ. ಸೊ ನಂಬರ್ ರೇಂಜ್ ಬಂದ್ಬಿಟ್ಟು
ಬಿ ಪಿಗೆ ರೇಂಜ್ ಬಂದ್ಬಿಟ್ಟು ಬೋತ್ ನೀವು ಕಸ್ಟಮರ್ ವೆಂಡರ್ಗೆ ಸೇಮೇ ಮೇಂಟೈನ್ ಮಾಡ್ಬೋದು, ದರ್ ಇಸ್ ನೋ ಇಶ್ಯೂ. ನಿಮಗೆ ಬೇಕು ಅಂದ್ರೆ ಮಾತ್ರ ನೀವು ಸಪ್ರೇಟ್ ರೇಂಜ್ನ ಸಪ್ರೇಟ್ ಗ್ರೂಪಿಂಗ್ ಕ್ರಿಯೇಟ್ ಮಾಡ್ಬಿಟ್ಟು ಮೇಂಟೈನ್ ಮಾಡ್ಬೋದು. ಸೊ ಅವಾಗ ಏನಾಗುತ್ತೆ, ನೀವು ಬಿ ಪಿ ಕ್ರಿಯೇಟ್ ಮಾಡಬೇಕಾದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಈ ಬಿ ಪಿ ಕ್ರಿಯೇಟ್ ಮಾಡಬೇಕಾದ್ರೆ ಇಲ್ಲಿ ಇದು ತೆಗೆದುಬಿಡಿ, ಫಸ್ಟ್ ಟೈಮ್ ಕ್ರಿಯೇಟ್ ಮಾಡ್ತೀರಾ ನಂಬರ್, ಓಕೆ. ಸೊ ಆರ್ಗನೈಸೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬಿ ಪಿ ರೋಲ್ ಗ್ರೂಪಿಂಗ್ಸ್ ಇದೆಯಲ್ಲ, ಸೊ ಇಲ್ಲಿ ಏನು ಮಾಡ್ತೀರಾ, ನೀವು ಯಾವುದು ಕ್ರಿಯೇಟ್ ಮಾಡ್ತೀರಲ್ಲ ಆ ಗ್ರೂಪಿಂಗ್ಸ್ ತೊಗೊತೀರಾ. ಸೊ ಇಲ್ಲಿ ಆ ಗ್ರೂಪಿಂಗ್ ಡಿಸ್ಕ್ರಿಪ್ಷನ್ ತೊಗೊತೀರಾ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಟಾಟಾ ಮೋಟರ್ಸ್ಗೆ ಸುಮಾರು ಇದ್ದಾವೆ, ಓಕೆ, ಬಿ ಪಿ ರೋಲ್. ಸೊ ಇಲ್ಲಿ ನೋಡಿ 2 ಇದೆ. ಸೊ ನೀವು ಯಾವುದು ಹೊಸ ಕ್ರಿಯೇಟ್ ಮಾಡ್ತೀರಾ ಆ ಬಿ ಪಿ ರೋಲ್ನ ತೊಗೊತೀರಾ. ಅವಾಗ ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಇದು ತೊಗೊಂಡಿದ್ದೀನಿ ನಾನು ಇವಾಗ. ಸೊ ಇಲ್ಲಿ ಕ್ರಿಯೇಟ್ ಕೇಳುತ್ತೆ. ಸೊ ಇಲ್ಲಿ ಗ್ರೂಪಿಂಗ್ ಮೇಂಟೈನ್ ಮಾಡ್ತೀನಿ ನೋಡು, ಈ ಗ್ರೂಪಿಂಗ್. ಸೊ ಈ ಗ್ರೂಪಿಂಗ್ ಬಂದ್ಬಿಟ್ಟು, ಸೊ ನಾನೇನು ಮಾಡಿದೆ, ಟಾಟಾ ಮೋಟರ್ಸ್ಗೆ ಟಾಟಾ ಮೋಟರ್ಸ್, ಓಕೆ. ಸೊ ಟಾಟಾ ಮೋಟರ್ಸ್ಗೆ ABTM ಅಂತ ಹೇಳ್ಬಿಟ್ಟು ಒಂದು ಗ್ರೂಪಿಂಗ್ ತೊಗೊಂಡಿದ್ದೀನಿ. ಸೊ ಇವಾಗ ನೀವು ಬೇರೆ ಯಾವ್ದಾದ್ರು ಮೇಂಟೈನ್ ಮಾಡಿದ್ರೆ ಆ ಗ್ರೂಪಿಂಗ್ ಇಲ್ಲಿ ಬರುತ್ತೆ. ಸೊ ಆ ಗ್ರೂಪಿಂಗ್ ಏನಾಗುತ್ತೆ, ವೆಂಡರ್ ಕ್ರಿಯೇಟ್ ಆಗುತ್ತೆ ಆ ರೇಂಜ್ ಮುಖಾಂತರ, ಅಷ್ಟೇ. FI ವೆಂಡರ್ ಮತ್ತೆ ವೆಂಡರ್ ಮಾಡ್ದಂಗೆ FI ಕಸ್ಟಮರ್ ಮತ್ತೆ ಕಸ್ಟಮರ್ಗೆ ಗ್ರೂಪಿಂಗ್ ಕ್ರಿಯೇಟ್ ಮಾಡ್ಬೇಕಲ್ಲ. ಹೌದು, ಇವಾಗ FI ವೆಂಡರ್ಗೆ ಕಸ್ಟಮರ್ಗೆ ನೀವು ಗ್ರೂಪಿಂಗ್ ಒಂದೇ, ಗ್ರೂಪ್ ಮೀನ್ಸ್ ಒಂದೇ ಅಲ್ವಾ, ಆ ಗ್ರೂಪಲ್ಲೇ ಡಿಫ್ರೆಂಟ್ ಬರೋದು. ನೀವು ರಿಯಲ್ ಟೈಮಲ್ಲಿ ಕ್ರಿಯೇಟ್ ಮಾಡಿದಾಗ, ಎಕ್ಸ್ಟೆಂಡ್ ಮಾಡಿದಾಗ ನಂಬರ್ ಏನು ಬಂದ್ಬಿಟ್ಟು ನಿಮಗೆ ಆ 1 ಲ್ಯಾಕೆ ಪಿಕ್ ಆಗೋದು. ಸೊ ಎಕ್ಸ್ಟೆಂಡ್ ಆಗುತ್ತೆ ಅಷ್ಟೇ, ಕಂಪನಿ ಕೋಡ್ಗೂ ಪರ್ಚೇಸ್ ಆರ್ಗನೈಸೇಷನ್ಗೂ ಅಷ್ಟೇ ಡಿಫ್ರೆನ್ಸ್. ಸೊ ನೀವು ಇಲ್ಲಿ ಏನು ಗ್ರೂಪಿಂಗ್ ಮೇಂಟೈನ್ ಮಾಡಿರ್ತೀರಾ ಆ ಗ್ರೂಪಿಂಗ್ ಮುಖಾಂತರನೇ ಆಗುತ್ತೆ. ನೀವು ಗ್ರೂಪಿಂಗ್ ಏನಾದ್ರು ಡಿಫ್ರೆಂಟ್ ಮೇಂಟೈನ್ ಮಾಡಿದರೆ ಎರಡನ್ನ, ಸೊ ಡಿಫ್ರೆಂಟ್ ಪಿಕ್ ಆಗುತ್ತೆ. ಸೇಮೇ ಮೇಂಟೈನ್ ಮಾಡ್ಬಿಟ್ಟು ಫಾರ್ ಎಕ್ಸಾಂಪಲ್, ಸೊ ನಾನು ಇವಾಗ ಇಲ್ಲಿ ABTM ತೊಗೊಂಡಿದ್ದೀನಿ, ಬಿ ಪಿ ರೋಲು. ಸೊ ಇಲ್ಲಿ ಗ್ರೂಪಿಂಗ್ ಬಂದ್ಬಿಟ್ಟು ABTM ಇದೆ, ಓಕೆ. ಸೊ ಈ ಗ್ರೂಪಿಂಗ್ ಹಾಕಿದ ತಕ್ಷಣ ನಂಗೆ ಕಂಪನಿ ಕೋಡ್ ಬಂತು, ಕರೆಕ್ಟ್. ಇದು ಫೈನಾನ್ಸ್ಗೆ ಅಂತ ಹೇಳಿದೆ ನಾನು. ಸೊ ನಾವು ಐ ವಿಲ್ ಗೋ ಬ್ಯಾಕ್, ಐ ವಿಲ್ ಶೋ ಯು. ಸೊ ಬಿ ಪಿ ತೆಗೆದುಬೇಡ, ಓಕೆ. ಸೊ ಕ್ರಿಯೇಟ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನಿಲ್ಲಿ TM1 ತೊಗೊತೀನಿ ಅಂತ ಇಟ್ಕೊ, TM1 ತೊಗೊಂಡಿನಿ ಅಂತ ಇಟ್ಕೊ. ಸೊ ಇಲ್ಲಿ ತೊಗೊಂಡಾಗ ಸೇಮ್ ಗ್ರೂಪಿಂಗ್ ಮೇಂಟೈನ್ ಮಾಡಿದ್ರೆ, TATM ನಾನು ಒಂದೇ ಗ್ರೂಪಿಂಗ್ ಮೇಂಟೈನ್ ಮಾಡಿದ್ದೀನಿ, ಬೇರೆ ಯಾವುದೂ ಇಲ್ಲ ನೋಡಿ ABTM, ಓಕೆ. ಸೊ ಒಂದೇ ಗ್ರೂಪಿಂಗ್ ಮೇಂಟೈನ್ ಮಾಡಿದರೆ, ಸೊ ನೀವು ಅದೇ ಗ್ರೂಪಿಂಗ್ ತೊಗೊಂಡ್ಬಿಟ್ಟು ಕ್ರಿಯೇಟ್ ಮಾಡ್ತೀಯಾ. ಡಿಫ್ರೆಂಟ್ ಮೇಂಟೈನ್ ಮಾಡಿದರೆ ಡಿಫ್ರೆಂಟ್ ತೊಗೊಂಡು ಕ್ರಿಯೇಟ್ ಮಾಡ್ತೀಯಾ. ಸೊ ನೀನೇನಾದರೂ ಅದೇ ಗ್ರೂಪಿಂಗ್ ಕ್ರಿಯೇಟ್ ಮಾಡಿದರೆ ಅದೇ ರೇಂಜ್ ಪಿಕ್ ಆಗುತ್ತೆ. ಇವಾಗ ನೋಡ್ಬೋದು, ನೀವು ಪರ್ಚೇಸ್ ಆರ್ಗನೈಸೇಷನ್ಗೆ ಹೋದರೆ ನೀನು ಯಾವ ರೇಂಜ್ ಕ್ರಿಯೇಟ್ ಮಾಡಿರ್ತೀಯೋ ಅದೇ ನಂಬರ್ ಬರುತ್ತೆ, ಇಲ್ಲಿ ನೀವು ಕ್ರಿಯೇಟ್ ಮಾಡಿರೋದೇ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿನಗೆ ಗೊತ್ತಾಗಲಿಲ್ಲ ಅಂದರೆ 7003 ಕ್ರಿಯೇಟ್ ಮಾಡಿದ್ವಲ್ವ, ಅದನ್ನ ತೋರಿಸ್ತೀನಿ. ಎಕ್ಸಾಂಪಲ್ ಬಿ ಪಿ, ಸೊ ಇದೆ ಅಲ್ವಾ ನಮ್ಮದು ಕ್ರಿಯೇಟ್ ಮಾಡಿರೋದು ನಾವು. ಸೊ ಇದು ಬಿ ಪಿ, ಕರೆಕ್ಟ್. ಸೊ ಇದರಲ್ಲಿ ನಾವು ಇವಾಗ ನಮ್ಮದು ಕಂಪನಿ ಕೋಡಿಗೆ ಚೆಕ್ ಮಾಡಬೇಕು, ಕರೆಕ್ಟಾ. ಸೊ ABTM ಅಂದ್ಕೊ, ABTM ಅಂದ್ಬಿಟ್ಟು ಕಂಪನಿ ಕೋಡ್ಗಲ್ವಾ. ಸೊ ಇವಾಗ ಕಂಪನಿ ಕೋಡ್ ನಾನು ಕ್ಲಿಕ್ ಮಾಡಿದ ತಕ್ಷಣ ರೇಂಜ್ ನಮಗೆ ಇಲ್ಲಿ ತೋರಿಸ್ಬಿಡುತ್ತೆ 1 all zeros, ಕರೆಕ್ಟಾ. 1 all zeros ರೇಂಜ್ ತೋರಿಸ್ತಾರೆ. ಇದು ನಮಗೆ ಸಪ್ಲೈಯರ್ ನಂಬರ್, ಓಕೆನಾ. ಸೊ ಇವಾಗ ಐ ವಿಲ್ ಗೋ ಬ್ಯಾಕ್, ಅಯ್ಯೋ ಫುಲ್ ಹೋಗುತ್ತೆ, ಒಂದು ಸೆಕೆಂಡ್. ಸೊ ಇವಾಗ ಇದು ವೆಂಡರ್ಗೆ ಅಂತ ಹೇಳಿದೆ ನಾನು, ಇಲ್ಲಿ ಕಂಪನಿ ಕೋಡ್ ಬಂತಲ್ಲ ಅದು. ಸೊ ಇವಾಗ ಇದನ್ನು ತೊಗೊತೀನಿ. ಸೊ ಇದನ್ನು ತೊಗೊಂಡು ಇವಾಗ ಪರ್ಚೇಸ್ ಆರ್ಗನೈಸೇಷನ್ ಮೇಲೆ ಕ್ಲಿಕ್ ಮಾಡಿದ್ರು ನನಗೆ ಇಲ್ಲಿ ನೋಡಿ, ಇಲ್ಲಿ ನನಗೆ ಯಾವುದೇ ರೇಂಜ್ ತೋರಿಸ್ತಾ ಇಲ್ಲ, ಬಟ್ ಅಗೇನ್ ಸೇಮ್ ಇಲ್ಲೇನಿದೆ ಬಿ ಪಿ ನಂಬರು ಇದೇ ಎಕ್ಸ್ಟೆಂಡ್ ಆಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಬಿ ಪಿ ರೋಲ್ಗೆ. ಸೊ ನಿಮಗೆ FIಗೆ ಬಂದ್ಬಿಟ್ಟು ನೋಡಿ, ಇವಾಗ ಇದನ್ನೇ ಚೇಂಜ್ ಮಾಡ್ತೀನಿ ನಾನು. ಇವಾಗ ಇಲ್ಲಿ ಚೇಂಜ್ ಮಾಡಿದ್ರೆ ಸೇಮ್ ಬಿ ಪಿಗೆ ಸಪ್ರೇಟ್ ವೆಂಡರ್ ಗ್ರೂಪ್ ವೆಂಡರ್ ನಂಬರ್ ಕ್ರಿಯೇಟ್ ಆಗುತ್ತೆ. ಏನಕ್ಕೆ ಅಂದರೆ ಫೈನಾನ್ಸ್ ಟ್ರಾನ್ಸಾಕ್ಷನ್ಸ್ ಮಾಡೋದಕ್ಕೆ, ಓಕೆ. ಸೊ ಇದು ನೀವು ಫೈನಾನ್ಸ್ ಟ್ರಾನ್ಸಾಕ್ಷನ್ಸ್ ಮಾಡ್ತಿರಲ್ಲ, ಸೊ ಅದಕ್ಕೋಸ್ಕರ ಈ ವೆಂಡರ್ ಇದನ್ನ ತಗೊಳುತ್ತೆ. ಸೊ ಇದು ಯಾವುದೇ ರೀತಿ ಡೈರೆಕ್ಟ್ ಇಂಪ್ಯಾಕ್ಟ್ ಆಗೋದಿಲ್ಲ ನಿಮಗೆ ಬಿ ಪಿ ಮೇಲೆ. ಓಕೆ ಸರ್, ಬಟ್ ಇವಾಗ ಸಿಂಕ್ರನೈಸೇಷನ್ ಅಲ್ಲಿ ಡಿಫೈನ್ ನಂಬರ್ ಅಸೈನ್ಮೆಂಟ್ ಮಾಡಿದ್ರಲ್ಲ, ಅದು ಅದರಲ್ಲಿ ಏನಾದ್ರು ಚೇಂಜಸ್ ಮಾಡಬೇಕಾ? ಇಲ್ಲ, ಸಿಂಕ್ರನೈಸೇಷನ್ ನೀವೇನೋ ಚೇಂಜಸ್ ಮಾಡಬೇಡಿ, ಜಸ್ಟ್ ನೀವು ಏನಿದೆ ಅದೇ ರೇಂಜ್ ಮೇಂಟೈನ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡಿ. ಸಿಂಕ್ರನೈಸೇಷನಲ್ಲಿ ಏನೋ ಚೇಂಜಸ್ ಮಾಡೋಕೆ ಹೋಗ್ಬೇಡಿ, ಓಕೆ. ಸರ್ ಮಾಸ್ಟರ್ ಡಾಟಾ ಸಿಂಕ್ರನೈಸೇಷನ್ ಬಂದ್ಬಿಟ್ಟು ಜಸ್ಟ್ ಫಾರ್ ಇವಾಗ ನಿಮಗೆ ಸಿಂಕ್ರನೈಸೇಷನ್ ತೋರಿಸ್ತೀನಿ. ಇಲ್ಲಿ ನಾನು ಸಿಂಕ್ರನೈಸೇಷನ್ ಕಂಟ್ರೋಲಲ್ಲಿ BP ಟು ವೆಂಡರ್ಗೆ, ವೆಂಡರ್ ಟು BP ಆಕ್ಟಿವೇಶನ್ ಮಾಡಿದ್ದೆ ಅಲ್ವಾ. ಸಿಂಕ್ರನೈಸೇಷನ್ ಕಂಟ್ರೋಲಲ್ಲಿ ಕೀಸ್ಗೆ ಅಲ್ವಾ, ಕಸ್ಟಮರ್ ವೆಂಡರ್ ಇಂಟಿಗ್ರೇಷನ್ಸ್. ಸೊ ಇಲ್ಲಿ ಬಿಸ್ನೆಸ್ ಪಾರ್ಟ್ನರ್ಸ್.
ಸೊ ಇಲ್ಲಿ ನಾವು ಕೀಸ್ಗೆ ಮಾಡಿದ್ವಿ. ಸೊ ನೀವು ಕಸ್ಟಮರ್ ಫಾರ್ ಸೆಟ್ಟಿಂಗ್ಸ್ ಫಾರ್ ಕಸ್ಟಮರ್ ಇಂಟಿಗ್ರೇಷನ್ಸ್ ಇದ್ದರೆ, ಸೊ ಇಲ್ಲಿ ಯಾವ ಬಿ ಪಿ ರೋಲ್ ಕ್ಯಾಟಗರಿ ತೊಗೊಂಡಿರ್ತೀರ, ಸೊ ಅದಕ್ಕೆ ನಾವು ಡೈರೆಕ್ಷನ್ಸ್ ಮೇಂಟೈನ್ ಮಾಡಿದ್ವಿ, ಬಿ ಪಿ ಟು ಕಸ್ಟಮರ್ ಅಂತ. ಸೊ ಇಲ್ಲಿ ನೀವೇನು ಮೇಂಟೈನ್ ಮಾಡೋಂಗಿಲ್ಲ, ಜಸ್ಟ್ ನೀವು ಯಾವ ಬಿ ಪಿಗೆ ಯಾವ ರೋಲ್ ಕ್ಯಾಟಗರಿಗೆ ಮೇಂಟೈನ್ ಮಾಡ್ತೀರಾ ಅದು ಮೇಂಟೈನ್ ಮಾಡಿ ಅಷ್ಟೇ. ಸೊ ಇವಾಗ ನಾವು ಕಸ್ಟಮರ್ ಸರ್ ಅಂದ್ರೆ ನಾವು ವೆಂಡರಿಗೆ ಮಾಡಿದ್ವಿ, ಇವಾಗ ಇವಾಗ ವೆಂಡರ್ customer-ಗೆ ಅದೇ ಎಸ್ ಕರೆಕ್ಟ್. ಸೊ ಇವಾಗ ವೆಂಡರ್ ಇಂಟಿಗ್ರೇಷನ್ ಮಾಡೋಣ. ಸೊ ನಿಮಗೆ ವೆಂಡರ್ ಇಂಟಿಗ್ರೇಷನ್ಸಲ್ಲಿ ನಾವೇನು ಸೆಟ್ ಮಾಡಿದ್ದೀವಲ್ಲ ಬಿ ಪಿ ರೋ ಸೇಮ್ ಅದೇ ಥರ. ಸೊ ಇವಾಗ ಎಕ್ಸಾಂಪಲ್ ನನಗೆ ಇಲ್ಲಿ ನೋಡಿ, ಸೊ ಇಲ್ಲಿ ಇವಾಗ ಆಲ್ರೆಡಿ ನಾವು ಸ್ಟ್ಯಾಂಡರ್ಡ್ ತೊಗೊಂಡಿದ್ದೀವಲ್ವ. ಸೊ FLVN00 FLVN01, ಸೊ ಇವೆರಡು ಸ್ಟ್ಯಾಂಡರ್ಡ್ ತೊಗೊಂಡಿದ್ದೀವಿ. ಸೊ ನೀವು ಸ್ಟ್ಯಾಂಡರ್ಡ್ ತೊಗೊಂಡಿಲ್ಲ ಅಂದಾಗ ಮಾತ್ರ ಮಾಸ್ಟರ್ ಡೇಟಾ ಸಿಂಕ್ರನೈಸೇಷನ್ ಮೇಂಟೈನ್ ಮಾಡ್ಕೊತೀರಾ. ಇಲ್ಲಿ ಸಪ್ರೇಟ್ ನೀವು TM ಕ್ರಿಯೇಟ್ ಮಾಡಿದ್ದೆ ಗೊತ್ತಾ. ಸೊ ಈ ರೋಲ್ನ ನಾನು Okay. ತೊಗೊಂಡಿಲ್ಲ, ಸೊ ಇವೆರಡು ತೊಗೊಂಡೆ. ಸೇಮ್ ಅದೇ ಥರ ಕಸ್ಟಮರ್ಗೆ ಇವಾಗ ನೀವೇನು ಮಾಡ್ತೀರಾ, ಜಸ್ಟ್ ಕಸ್ಟಮರ್ಗೆ FLC ಓಕೆ ಸಿ ಇಲ್ಲಿ ನೋಡಿ FLCU ಏನಿದೆ, ಸೊ ಈ ಡೀಟೇಲ್ಸ್ನ ಮೇಂಟೈನ್ ಮಾಡ್ತಾ ಹೋಗ್ತೀರಾ. ಸೊ ಇದರಲ್ಲಿ ನಿಮ್ಗೆ ಯಾವ್ದಾರು ರೇಂಜ್ ಮೇಂಟೈನ್ ಮಾಡೋದಿಲ್ಲ ನೀವು, ಸೊ ಜಸ್ಟ್ ಕಸ್ಟಮರ್ ಬೇಸ್ಡ್ ಆಗುತ್ತೆ. ಸೊ ಒಂದು ನೀವು ಸಿಂಕ್ರನೈಸೇಷನ್ ಮಾಡೋದಕ್ಕೋಸ್ಕರ ಇಲ್ಲಿ ಮೇಂಟೈನ್ ಮಾಡ್ತೀವಿ ಅಷ್ಟೇ ಈ ರೋಲ್. ಸೊ ಇದು FIಗೆ, ಇದು ಬಂದ್ಬಿಟ್ಟು SGಗೆ ಕಸ್ಟಮರ್. ಓಕೆ ಓಕೆ ಸರ್. ಸೊ ಮತ್ತೆ ಏನಾದರೂ ಡೌಟ್ಸ್ ಇದೆಯಾ ಅದರಲ್ಲಿ? ಸರ್ ಇವಾಗ ನೀವು ಇನ್ವಾಯ್ಸ್ ಕ್ರಿಯೇಟ್ ಮಾಡುವಾಗ ಟೇಬಲ್ T043J ಅಂತ ಬರುತ್ತಲ್ಲ, ಈಗ ಸರ್ ವೆಂಡರ್ಗೂ ಅದೇ ತರ ಟಾಲರೆನ್ಸ್ ಬಂದ್ರೆ ಅದನ್ನು ಸೇಮ್ ನಾವು ಕ್ರಿಯೇಟ್ ಮಾಡ್ಬೇಕಾ? ಅದೇ ವೆಂಡರ್ದೇ ನಾನು ಇವಾಗ ತೋರಿಸಿದ್ದು ನಿಮಗೆ ಟೋಲರೆನ್ಸ್ದು. ಸಾರಿ ಕಸ್ಟಮರ್. ಸೊ ನೀವು ಕಸ್ಟಮರ್ಗೆ ಟೋಲರೆನ್ಸ್ ಏನಾದ್ರು ಇಶ್ಯೂ ಬಂತು ಅಂದರೆ, ಇವಾಗ OB A3 ಮಾಡಿದ್ವಲ್ವ, OB A3 ಮಾಡಿದ್ವಿ ಅದು ವೆಂಡರ್. ಲೆಟ್ ಮಿ ಚೆಕ್ tolerance first. ಸರ್ ಮಾಡಿದ್ದೀರಾ ಮೇಲೆ ಟಾಲರೆನ್ಸ್? ಮೇಲೆ ಇದೆಯಾ? ಅಲ್ಲೇ ಕೆಳಗೆ. ಸೊ ಇವಾಗ OB A3 ಸೊ ಇಲ್ಲಿ OB A3 ನಿಮಗೆ ಕಸ್ಟಮರ್ ಆರ್ ವೆಂಡರ್ಸ್ ಬೋತ್ ಸೇಮ್ ಇದೆ. ಸೊ ನೀವು ಅದನ್ನೇ ಅಸೈನ್ ಮಾಡ್ಬೋದು, ಏನು ಕ್ರಿಯೇಟ್ ಮಾಡಿದ್ದೀವಲ್ಲ ಸೊ ಅದನ್ನೇ ಅಸೈನ್ ಮಾಡಿ. ಓಕೆ ಇಲ್ಲಿ ಹಾಕ್ಬಿಡ್ತೀನಿ ಕಸ್ಟಮರ್ ವೆಂಡರ್. ಓಕೆ, ಸೊ ಮತ್ತೆ ಬೇರೆ ಏನೋ ಡೌಟ್ಸ್ ಇದೆಯಾ? ಸರ್ ಅಷ್ಟೇ, ಕ್ರಿಯೇಟ್ ಮಾಡಿದಾಗ ಗೊತ್ತಾಗುತ್ತೆ ಸರ್. ಓಕೆ, ಸೊ ಇವಾಗ ಅದೇ ನಾನು ಇವಾಗ ಹೇಳಿದ್ನಲ್ಲ, ಸೊ ಇಲ್ಲಿವರೆಗೂ ಮಾಡಿ ನೀವು ಕ್ರಿಯೇಷನ್ಸು. ಸರ್ ಬರೀ ಇನ್ವಾಯ್ಸ್ ಕ್ರಿಯೇಟ್ ಮಾಡಿ ಪೇಮೆಂಟು ಮಾಡೋದಾ ಅಥವಾ? ಮಾಡಿ ಇನ್ವಾಯ್ಸ್ ಕ್ರಿಯೇಟ್ ಮಾಡಿ, ಪೇಮೆಂಟ್ ಮಾಡಿ, ಸ್ಪೆಷಲ್ ಜೇಲ್ ಇಂಡಿಕೇಟರ್ ಬೇಕು ಅಂದರೆ ಸ್ಪೆಷಲ್ ಜೇಲ್ ಇಂಡಿಕೇಟರ್ ಸ್ಪೆಷಲ್ ಜೇಲ್ ಅಸೈನ್ ಮಾಡಿ. ಟ್ರಯಲ್ ಆ್ಯಂಡ್ ಎರರ್ ನಿಮ್ಮ ಸಿಸ್ಟಮಲ್ಲಿ ನೀವು ಏನು ಬೇಕಾದ್ರೂ ಮಾಡ್ಬೋದು. ಓಕೆ, ನಾಟ್ ಆ ಇಶ್ಯೂ. ಸೊ ಮಾಡಿ ಅಷ್ಟೇ. ಓಕೆ ಫೈನ್ ದೆನ್, ಏನೇ ಡೌಟ್ ಇಲ್ಲ ಅಂದರೆ ಫೈನ್. ಸೊ ವಿ ಕ್ಯಾನ್ ಕ್ಲೋಸ್ ದ ಕಾಲ್ ಫಾರ್ ದ ಡೇ. ಓಕೆ, ಸೊ ನಾಳೆ ಪ್ರಾಕ್ಟೀಸ್ ಮಾಡಿ. ಸೊ ನಾಳೆ ಬೇರೆ ಯಾರಾದರೂ ಹೊಸ ಸಿನಾರಿ ಸ್ಟಾರ್ಟ್ ಮಾಡಿ. ಓಕೆ, ಸೊ ಕಸ್ಟಮರ್ದು ಲಾಸ್ಟ್ಗೆ ಇಟ್ಕೊಳ್ಳೋಣ. ಸೊ ಇದರಲ್ಲಿ ಬೇರೆ ಏನೇನು ಇದೆ ಸೊ ಅದನ್ನು ಕಂಟಿನ್ಯೂ ಮಾಡಿ. ಓಕೆ ಓಕೆ ಫೈನ್ ದೆನ್, ಥ್ಯಾಂಕ್ ಯು, ಬಾಯ್. ಓಕೆ ಥ್ಯಾಂಕ್ ಯು. Sir. ಗುಡ್ ನೈಟ್.